ಹಲೋ ಗಾಯ್ಸ್, ನಮ್ಮ ಹೀರೋ ವೆಂಪೈರ್ಗಳ ಕತೆನ ಮುಗಿಸಿ ಅದ್ರ ಹಲ್ಲನ್ನ ಕಿತ್ಕೊಂಡು ಮಾರ್ಕೊಂಡು ಜೀವನ ಮಾಡ್ತಾ ಇರ್ತಾನೆ. ಆದ್ರೆ ನಮ್ಮ ಹೀರೋಗೆ ಇದ್ದಕ್ಕಿದ್ದಂಗೆ ಒಂದು ದಿನ ಗೊತ್ತಾಗೋಗ್ಬಿಡುತ್ತೆ, ಈ ವೆಂಪೈರ್ಸ್ಗಳ ಲೀಡರು ಹ್ಯೂಮನ್ಸ್ ನಲ್ಲೇ ಹಿಡಿದು ಕಚ್ಚಿ ವೆಂಪೈರ್ಗಳಾಗಿ ತನ್ನ ಗುಲಾಮಕ್ಕೆ ಇಟ್ಕೊಂಡು ಭೂಮಿ ಮೇಲೆ ತನ್ನ ಸಾಮ್ರಾಜ್ಯನೇ ಕಟ್ಬೇಕು ಅಂದ್ಬಿಟ್ಟು ಪ್ಲಾನಿಂಗ್ ನ ಮಾಡ್ಕೋತಾ ಇದ್ದಾರೆ ಅಂತ. ಈ ವಿಷಯನ ತಿಳ್ಕೊಂಡ ನಮ್ಮ ಹೀರೋ ಈ ಒಂದು ವೆಂಪೈರ್ಸ್ ಗಳ ವಿರುದ್ಧ ಹೋರಾಡೋದಕ್ಕೆ ಅಂತ ನಿಂತ್ಕೋತಾನೆ. ಆದ್ರೆ ಆ ಒಂದು ವೆಂಪೈರ್ಸ್ ಗಳು ನಮ್ಮ ಹೀರೋ ಫ್ಯಾಮಿಲಿನೇ ಕಿಡ್ನಾಪ್ ಮಾಡ್ಕೊಂಡು ತಗೊಂಡು ಹೊಂಟೋಗ್ಬಿಡುತ್ತೆ. ಇದರಿಂದ ನಮ್ಮ ಹೀರೋ ತನ್ನ ಫ್ಯಾಮಿಲಿನ ಕಾಪಾಡ್ತಾನ ಅಥವಾ ಅವನಿರೋಂತ ಸಿಟಿನ ಕಾಪಾಡ್ತಾನ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗಿ ಈ ಮೂವಿ ಹೆಸರು ಡೇ ಶಿಫ್ಟ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ಕಾನ್ಸ್ಟಂಟೈನ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದೀನಿ. ಈ ಮೂವಿ ಮಾತ್ರ ಸೂಪರ್ ಆಗಿದೆ. ಇನ್ನು ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಇಂಡಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲಿ ನಾವು ನಮ್ಮ ಹೀರೋನ ನೋಡ್ತೀವಿ. ಇವನ ಹೆಸರು ಬರ್ಡ್ ಅಂತ. ನಮ್ಮ ಹೀರೋ ಒಂದು ಸ್ವಿಮ್ಮಿಂಗ್ ಪೂಲ್ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಒಂದು ಕಾರ್ನ ತಗೊಂಡು ಎಲ್ಲೋ ಹೋಗ್ತಾ ಇರ್ತಾನೆ. ಅವ್ನು ಹೋಗಿದ ತಕ್ಷಣ ಇವನು ತನ್ನ ಬ್ಯಾಗ್ ನ ತಗೊಂಡು ಹೋಗ್ಬಿಟ್ಟು ಒಂದು ಸೋಲ್ಜರ್ ಡ್ರೆಸ್ ನ ಹಾಕೊಂಡು ಗನ್ಗಿನ್ನೆಲ್ಲ ಇಟ್ಕೊಂಡು ಒಂದು ಮನೆ ಒಳಗಡೆ ಬರ್ತಾನೆ. ಮನೆ ಒಳಗಡೆ ಬಂದಿದ ತಕ್ಷಣ ಒಂದು ಜಾಗದಲ್ಲಿ ಒಂದು ಸಿಲ್ವರ್ ತಂತಿನ ನೇತಾಕ್ತಾನೆ. ಮತ್ತೆ ಹಾಗೆ ಗನ್ನ ತಗೊಂಡು ಹುಡುಕ್ತಿರ್ಬೇಕಾದ್ರೆ ಆಗ ಸಡನ್ ಆಗಿ ಅಲ್ಲಿಗೆ ಒಂದು ಅಜ್ಜಿ ಬರ್ತಾಳೆ. ಆ ಅಜ್ಜಿನೂ ಕೂಡ ಯಾರ ನೀನು ಏನ್ಕೋ ಮನೆ ಒಳಗಡೆ ಬಂದಿದ್ಯಾ ಅಂದಾಗ, ಏನಿಲ್ಲ ಅಜ್ಜಿ, ಗುಡ್ ಈವ್ನಿಂಗ್ ಹೇಳಕ್ ಬಂದಿ ಅನ್ಬಿಟ್ಟು ಟಕ್ಕನ ಒಂದು ನಿಮಿಷ ಶೂಟೇ ಮಾಡ್ಬಿಡ್ತಾನೆ ಅವಳಿಗೆ. ಅವಳು ಕೂಡ ತುಂಬಾ ದೂರ ಹೋಗಿ ಬಿದ್ದೋಗ್ಬಿಡ್ತಾಳೆ. ಆದ್ರೆ ನೋಡಿದ್ರೆ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಆ ಅಜ್ಜಿ ವಿಚಿತ್ ತನ್ನ ಕೈ ಕಾಲು ಮೂಳೆಗಳನ್ನೆಲ್ಲ ಮುರ್ಕೊಂಡು ಎದ್ದೇಳ್ತಾಳೆ. ನೋಡಿದ್ರೆ ಇವಳೊಂದು ಹ್ಯೂಮನ್ ಆಗಿರೋದಿಲ್ಲ, ಆಕ್ಚುಲಿ ಇವಳೊಂದು ವೆಂಪೈರ್ ಆಗಿರ್ತಾಳೆ. ಇಲ್ಲಿ ಶುರು ಆಗುತ್ತೆ ನೋಡಿ ಒಂದು ಸೂಪರ್ ಆಗಿರೋ ಫೈಟಿಂಗು. ಈ ಅಜ್ಜಿ ಏನ್ ಸೂಪರ್ ಆಗಿ ಫೈಟ್ ಮಾಡ್ತಾಳೆ ಅಂದ್ರೆ ನಮ್ ಹೀರೋಗಂತೂ ಹೊಡಿಯೋಕೆ ಬಿಡ್ತಾ ಇರೋದಿಲ್ಲ. ಇವಳು ಸರಿಸರಿಯಾಗಿ ಹೊಡಿತಾ ಇರ್ತಾಳೆ. ಆದ್ರೂ ಕೂಡ ನಮ್ ಹೀರೋ ಬಿಡ್ತಾನೆ ಇರೋದಿಲ್ಲ. ನಮ್ ಹೀರೋ ಏನು ಫಸ್ಟ್ ಟೈಮ್ ಫೈಟಿಂಗ್ ಮಾಡ್ತಾ ಇಲ್ಲ, ತುಂಬಾ ಪ್ರಾಕ್ಟೀಸ್ ಇದೆ, ತುಂಬಾ ವೆಂಪೈರ್ ಗಳನ್ನ ಸಾಯಿಸಿದಾನೆ ಅವನು. ಇದರಿಂದ ಆ ಅಜ್ಜಿಗೆ ಸರಿಸರಿಯಾಗಿ ಹೊಡೆದ್ಬಿಟ್ಟು ಒಂದು ಕತ್ತಿನ ತಗೊಂಡ್ಬಿಟ್ಟು ಆ ಅಜ್ಜಿ ತಲೆನ ಸಪರೇಟ್ ಮಾಡಾಕ್ ಬಿಡ್ತಾನೆ. ಆಗ ಸಡನ್ ಆಗಿ ಇವನ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಇನ್ನೊಂದು ವೆಂಪೈರ್ ಬರುತ್ತೆ. ಆದ್ರೆ ನೋಡಿದ್ರೆ ಇವ್ನ ಅವಾಗ್ಲೇ ಅಡ್ಡಡ್ಡ ಕಟ್ಟಿದ್ನಲ್ಲ ಒಂದು ಸಿಲ್ವರ್ ತಂತಿ, ಅದಕ್ಕೆ ಇವ್ನ ಕತ್ತು ಕಟ್ಟಾಗಿ ಆ ಒಂದು ವೆಂಪೈರ್ ಕೂಡ ಸತ್ತು ಹೋಗ್ಬಿಡುತ್ತೆ. ಇವರಿಬ್ರು ಕೂಡ ಸಾಯಿಸಿ ಇವರಿಬ್ರು ವೆಂಪೈರ್ ಹಲ್ಗಳನ್ನ ಕಿತ್ಕೋತಾನೆ. ವೆಂಪೈರ್ ಹಲ್ಗಳನ್ನ ಮಾರಿದ್ರೆ ತುಂಬಾ ದುಡ್ಡು ಬರುತ್ತೆ. ಇದಕ್ಕೋಸ್ಕರ ಆ ಹಲ್ಗಳನ್ನ ಕಿತ್ಕೊಂಡು ತನ್ನ ಪಾಡಿ ತಾನು ಹೊಂಟೋಗ್ಬಿಡ್ತಾನೆ. ಮತ್ತೆ ನೆಕ್ಸ್ಟ್ ಸೀನ್ ಅಲ್ಲೇ ಈ ಮೂವಿಯ ಮೇನ್ ವಿಲ್ಲನ್ ತೋರಿಸ್ತಾರೆ. ಇವಳ ಹೆಸರು ಆಡ್ರಿ ಅಂತ. ಇವಳು ಆಕ್ಚುಲಿ ಇವಳು ಕೂಡ ಒಂದು ವೆಂಪೈರ್, ಆದ್ರೆ ಇವಳು ವೆಂಪೈರ್ ಗಳ ಲೀಡರ್. ಇವಳಿಗೆ ಯಾರೋ ಒಬ್ಬ ಮೋಸ ಮಾಡ್ಬಿಟ್ಟಿರ್ತಾನೆ. ಇದರಿಂದ ಒಬ್ಬ ವೆಂಪೈರ್ ಆಗಿ ಒಬ್ಬ ವೆಂಪೈರ್ ಗೆ ಮೋಸ ಮಾಡ್ತೀನಿ ನೀನು ಸರಿನಾ ಅನ್ಬಿಟ್ಟು ಅವನ್ನ ಅಲ್ಲೇ ಸಾಯಿಸಾಕ್ಬಿಡ್ತಾಳೆ. ಯಾಕೆಂದ್ರೆ ಇವಳು ಜಾಗನೆಲ್ಲ ತಗೊಂಡು ಮನೆನ ಕಟ್ತಾ ಇರ್ತಾಳೆ. ಯಾಕೆಂದ್ರೆ ವೆಂಪೈರ್ ನ ಅದ್ರೊಳಗಡೆ ಇಕ್ಕಿ ಸಾಕೋದಕ್ಕೋಸ್ಕರ. ಇದೇ ರೀತಿ ತುಂಬಾ ವೆಂಪೈರ್ ಗಳನ್ನ ಸಾಕಿ ಈ ಸಿಟಿಲಿರೋ ಎಲ್ಲ ಹ್ಯೂಮನ್ಸ್ ಎಲ್ಲಾರನ್ನು ಕೂಡ ಸಾಯಿಸಿ ತನ್ನ ರಾಜ್ಯಭಾರನ ನಡೆಸೋಣ ಅಂತ ಇವಳು ಪ್ಲಾನ್ ಆಗಿರುತ್ತೆ. ನಮ್ ಹೀರೋನು ಕೂಡ ಕ್ಲೀನ್ ಆಗಿ ಫ್ರೆಶ್ ಅಪ್ ಆಗ್ಬಿಟ್ಟು ತನ್ನ ಮಗಳ ಹತ್ರ ಬರ್ತಾನೆ. ಇವಳ ಹೆಸರು ಪೇಜ್ ಅಂತ. ನಮ್ ಹೀರೋ ತನ್ನ ಮಗಳನ್ನ ಕರ್ಕೊಂಡು ಹೋಗಿ ಹಾಗೆ ಚಾಕ್ಲೇಟ್ ಗಿಕ್ಲೇಟ್ ಎಲ್ಲ ಕೊಡ್ಸ್ಕೊಂಡು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಇವ್ರ ಎಂಟಿ ಮೀಟ್ ಆಗ್ತಾಳೆ. ಇವಳ ಹೆಸರು ಜೋಸಲಿನ್ ಅಂತ. ಇಲ್ಲಿ ಬಂದಾಗ ನಮ್ ಹೀರೋಗೆ ಗೊತ್ತಾಗೋಗ್ಬಿಡುತ್ತೆ ಇವಳು ಈ ಮನೆನ ಮಾರ್ಬಿಟ್ಟು ಇವ್ರ ತಾಯಿ ಜೊತೆ ಇರೋದಕ್ಕೆ ಹೋಗಕ್ಕೆ ರೆಡಿ ಆಗಿದ್ದಾಳೆ ಅಂತ. ಆಕ್ಚುಲಿ ನಮ್ ಹೀರೋ ಒಬ್ಬ ವೆಂಪೈರ್ ಹಂಟರ್ ಅಂತ ಇವಳಿಗೆ ಗೊತ್ತೇ ಇರೋದಿಲ್ಲ. ನಮ್ ಹೀರೋ ಬೇರೆ ಯಾವ್ದೋ ಕೆಲಸ ಮಾಡ್ತಾ ಇದ್ದಾನೆ, ಇದರಿಂದ ತುಂಬಾ ದೂರ ಇರ್ತಾನೆ ಅನ್ಬಿಟ್ಟು ಇವರಿಬ್ರು ಮಧ್ಯೆ ರಿಲೇಶನ್ಶಿಪ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನಮ್ ಹೀರೋನ್ ಕೂಡ ಏಂತಕ್ ಮನೆ ಖಾಲಿ ಮಾಡ್ತಾ ಇದೆಯಾ, ನನ್ ಮಗಳನ್ನ ಯಾಕೆ ನನ್ನಿಂದ ದೂರ ಮಾಡ್ತಾ ಇದೆಯಾ ಅಂದಾಗ ಅವಳು ಕೂಡ ಹೇಳ್ತಾಳೆ, ನೋಡು ನಿನ್ ಮಗಳನ್ನ ಸಾಕೋದಕ್ಕೆ ಅಷ್ಟೊಂದು ದುಡ್ಡು ನನ್ ಕೈಲಿ ಸಂಪಾದಿಸಕ್ ಆಗ್ತಾ ಇಲ್ಲ. ಈಗ ಒಂದು ವಾರದಲ್ಲಿ ನಾವೇನಾರು ಇವಳು ಸ್ಕೂಲ್ ಫೀಸ್ ನ ಕಟ್ಟಿಲ್ಲ ಅಂದ್ರೆ ಇವಳನ್ನ ಸ್ಕೂಲಿಂದಾನೆ ಕಿತ್ತಾಕ್ಬಿಡ್ತಾರೆ. ಸೊ ಇದಕ್ಕೋಸ್ಕರ ಅಂತ ನಾನು ಈ ಮನೆನ ಮಾರ್ಬಿಟ್ಟು ನಮ್ಮ ಅಮ್ಮನ ಹತ್ರ ಹೋಗ್ತಾ ಇದ್ದೀನಿ ಅಂತ. ಇದು ಇವನ್ಗೆ ಇಷ್ಟ ಇರೋದಿಲ್ಲ. ಸರಿ, ನನ್ಗೆ 7 ದಿನ ಟೈಮ್ ಕೊಡು, ನಾನು ಹೇಗಾದ್ರೂ ಮಾಡಿ ಕಾಸು ಅಡ್ಜಸ್ಟ್ ಮಾಡಿ ಕೊಡ್ತೀನಿ, ನನ್ ಮಗಳನ್ನ ದೂರ ಮಾಡ್ಬೇಡ ಅಂತ. ಅದಕ್ಕೆ ಇವಳು ಕೂಡ ಒಪ್ಕೊಂಡ್ಬಿಡ್ತಾಳೆ. ನೆಕ್ಸ್ಟ್ ಮಂಡೇ ಅಷ್ಟಲ್ಲಿ ಇನ್ನೇನಾರು ಅಮೌಂಟ್ ತಂದು ಕೊಟ್ಟಿಲ್ಲ ಅಂದ್ರೆ ನಾವು ಈ ಮನೆನ ಮಾರ್ಬಿಟ್ಟು ನಾವು ಹೊಂಟೋಗ್ಬಿಡ್ತೀವಿ ಅಂತ. ನೆಕ್ಸ್ಟ್ ನಮ್ ಹೀರೋ ಹೇಗಾರು ಮಾಡಿ ದುಡ್ಡನ್ನ ಅಡ್ಜಸ್ಟ್ ಮಾಡ್ಬೇಕು ಅನ್ಬಿಟ್ಟು ಇವನು ಆ ವೆಂಪೈರ್ ಹಲ್ನ ಮುರಿದಾಕಿದ್ನಲ್ಲ ಅದನ್ನ ಮಾರನ ಅನ್ಬಿಟ್ಟು ಟ್ರಾಯ್ ಅನ್ನೋ ಒಬ್ಬ ಇವ್ನ ಫ್ರೆಂಡ್ ಹತ್ರ ಬರ್ತಾನೆ. ಇವ್ನ ಆಕ್ಚುಲಿ ವೆಂಪೈರ್ ಗಳ ಹಲ್ನೆಲ್ಲ ತಗೋತಾ ಇರ್ತಾನೆ. ಅವನ ಹತ್ರ ಬಂದ್ಬಿಟ್ಟು ಈ ಹಲ್ಗಳನ್ನೆಲ್ಲ ತೋರಿಸಿದಾಗ ಆದ್ರೆ ಇವನು ಇದಕ್ಕೆ ಸರಿಯಾದ ಬೆಲೆ ಕೊಡೋದಿಲ್ಲ, ತುಂಬಾ ಚೀಪ್ ಆಗಿರೋ ಬೆಲೆ ಕೊಡ್ತಾನೆ, ಅಂದ್ರೆ ತುಂಬಾ ಕಮ್ಮಿ ಹಣ ಕೊಡ್ತಾನೆ. ಇದು ಇವ್ಗೆ ಇಷ್ಟ ಆಗೋದಿಲ್ಲ. ನನಗೆ ಹಣದ ಅವಶ್ಯಕತೆ ತುಂಬಾ ಇದೆ, ಸ್ವಲ್ಪ ಜಾಸ್ತಿ ಹಣ ಕೊಡು ಅಂದ್ರೆ ಇಷ್ಟೆಲ್ಲ ಕೊಡಕ್ ಆಗೋದಿಲ್ಲ, ಯಾಕೆಂದ್ರೆ ನೀನ್ ತಂದಿರೋದು ವಯಸ್ಸಾಗಿರೋ ಮುದ್ಕಿ ಹಲ್ಲು, ಇದೆಲ್ಲ ಅಷ್ಟೊಂದು ಹೋಗೋದಿಲ್ಲ ಅಂತ. ಇದರಿಂದ ಇವನು ಶೂಸ್ ಮತ್ತೆ ಹಾಗೆ ಒಂದು ಗನ್ನ ಮಾರ್ಬಿಟ್ಟು ಆ ಒಂದು ಮುದ್ಕಿ ಹಲ್ನ ಮಾರ್ಬಿಟ್ಟು ಇನ್ನೊಬ್ಬೊಂದು ಅಲ್ಲಿರುತ್ತಲ್ಲ ಅದನ್ನ ತಗೊಂಡ್ ಬಂದ್ಬಿಟ್ಟು ಗಾಡಿ ಕೂತ್ಕೊಂಡು ಇವನ್ ಫ್ರೆಂಡ್ ಗೆ ಮೆಸೇಜ್ ಮಾಡ್ತಾನೆ, ನಾಳೆ ನನ್ನ ಮೀಟ್ ಆಗೋ ಇಂಪಾರ್ಟೆಂಟ್ ಆಗಿರೋ ಒಂದು ವಿಷಯ ಮಾತಾಡ್ಬೇಕು ಅನ್ಬಿಟ್ಟು ಆರ್ಡ್ರಿನ ತೋರಿಸ್ತಾರೆ. ಇವಳು ಇವ್ರ ಅಮ್ಮನ ಮನೆಗೆ ಬಂದಾಗ ನೋಡಿದ್ರೆ ಇವ್ರ ತಾಯಿ ತಲೆ ಬೇರೆ ಆಗೋಗ್ಬಿಟ್ಟಿರುತ್ತೆ, ಅಂದ್ರೆ ಯಾರು ಸಾಯಿಸ್ಬಿಟ್ಟಿರ್ತಾರೆ. ಇದರಿಂದ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಇವನ ಅಸಿಸ್ಟೆಂಟ್ ಗೆ ಒಂದು ಹ್ಯೂಮನ್ ಬ್ಲಡ್ ಸಿಗುತ್ತೆ. ಆ ಒಂದು ಫೈಟ್ ಅಲ್ಲಿ ನಮ್ಮ ಹೀರೋ ಶೋಲ್ಡರ್ ಗೆ ಚುಚ್ಬಿಟ್ಟಿರುತ್ತೆ. ಆ ಒಂದು ಬ್ಲಡ್ ಇಲ್ಲಿ ಸಿಗುತ್ತೆ. ಇದನ್ನ ತಗೊಂಡು ಅವಳಿ ಕೊಟ್ಟಾಗ ಗೊತ್ತಾಗುತ್ತೆ ಯಾರೋ ಒಬ್ಬ ಹ್ಯೂಮನ್ ನಮ್ ತಾಯಿನ ಬಂದ್ ಸಾಯಿಸಿದಾನೆ ಅಂತ. ಇದರಿಂದ ಇವನ ಅಸಿಸ್ಟೆಂಟ್ ಗೆ ಅವನ ಹುಡುಕಿ ಅಂತ ಹೇಳಿ ಕಳ್ಸೋಕೆ ಶುರು ಮಾಡ್ತಾಳೆ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ನಮ್ ಹೀರೋ ಇವ್ನ ಹಳೆ ಫ್ರೆಂಡು ಬಿಗ್ ಜಾನ್ ಹತ್ರ
ಬರ್ತಾನೆ. ಬಂದ್ಬಿಟ್ಟು ಲೈಫ್ ಅಲ್ಲಿರೋ ಪ್ರಾಬ್ಲಮ್ಸ್ ಎಲ್ಲ ಹೇಳ್ತಾನೆ. ಈಗ ನನಗೆ ಯೂನಿಯನ್ ಗೆ ಜಾಯಿನ್ ಆಗ್ಲೇಬೇಕು, ನೀನು ಹೆಲ್ಪ್ ಮಾಡು, ಇಲ್ಲ ಅಂದ್ರೆ ನನ್ನ ಫ್ಯಾಮಿಲಿನ ಕಳ್ಕೊಂಡ್ಬಿಡ್ತೀನಿ ಅಂತ. ಅದಕ್ಕೆ ಬಿಗ್ ಜಾನ್ ಕೂಡ ಸರಿ ಆಯ್ತು ಬಾರೋ ಹಾಗ ಮಾಡಿ ಒಪ್ಸೋಣ ಅನ್ಬಿಟ್ಟು ಆ ಒಂದು ಯೂನಿಯನ್ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಈ ಯೂನಿಯನ್ ಏನ್ ಕೆಲಸ ಮಾಡುತ್ತಪ್ಪ ಅಂದ್ರೆ ವೆಂಪೈರ್ ಗಳನ್ನ ಹಂಟ್ ಮಾಡುತ್ತೆ. ಅದು ನಾರ್ಮಲ್ ಹ್ಯೂಮನ್ಸ್ ಗೆ ಗೊತ್ತಾಗದೇ ಇರೋ ರೀತಿ ಸೀಕ್ರೆಟ್ ಆಗಿ ಕೆಲಸನ ಮಾಡ್ತಾ ಇರೋದು. ನಮ್ ಹೀರೋ ಮುಂಚೆ ಈ ಒಂದು ಯೂನಿಯನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈ ಯೂನಿಯನ್ ಅವರೇ ಈ ನಮ್ ಹೀರೋನ ಕಿತ್ತಾಕ್ಬಿಟ್ಟಿರ್ತಾರೆ ಈ ಕೆಲಸದಿಂದ. ಮತ್ತೆ ಜಾನು ನಮ್ ಹೀರೋನ ಕರ್ಕೊಂಡು ಸಿಗರ್ ಅನ್ನೋ ಒಬ್ಬ ವ್ಯಕ್ತಿ ಹತ್ರ ಕರ್ಕೊಂಡು ಹೋಗ್ತಾನೆ. ಇವನೇ ಯೂನಿಯನ್ ಎಲ್ಲ ನೋಡ್ಕೊಳ್ಳೋದು. ಹೋಗ್ಬಿಟ್ಟು ಇವನೇನೋ ಲಾಸ್ಟ್ ಚಾನ್ಸ್ ಕೇಳ್ತಾ ಇದ್ದಾನೆ, ಕೊಟ್ಬಿಡೋಣ, ಇನ್ಮೇಲೆ ನಾವ್ ಹೇಳೋ ರೂಲ್ಸ್ ಎಲ್ಲ ಫಾಲೋ ಮಾಡ್ತಾನೆ ಅಂತೆ, ಇನ್ಮೇಲೆ ಲಾಸ್ಟ್ ಚಾನ್ಸ್ ಕೊಡು ಅಂತ. ಆಕ್ಚುಲಿ ನಮ್ ಹೀರೋ ಈ ಒಂದು ಯೂನಿಯನ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಸುಮಾರು ರೂಲ್ಸ್ ಗಳನ್ನ ಬ್ರೇಕ್ ಮಾಡಿರ್ತಾನೆ. ಈ ವೆಂಪೈರ್ ಗಳನ್ನ ಹಂಟಿಂಗ್ ಮಾಡಕ್ ಹೋದಾಗ ಸುಮಾರು ರೂಲ್ಸ್ ನ ಬ್ರೇಕಿಂಗ್ ಮಾಡಿರ್ತಾನೆ. ಇದರಿಂದ ಇವನ್ನ ಯೂನಿಯನ್ ಇಂದ ಕಿತ್ತಾಕಿರ್ತಾರೆ. ಅದನ್ನೆಲ್ಲ ಹೇಳ್ತಾ ಇರ್ತಾನೆ. ಅದಕ್ಕೆ ಜಾನ್ ಕೂಡ ಆ ರೀತಿ ಏನೂ ಆಗೋದಿಲ್ಲ, ಇನ್ಮೇಲೆ ಇವ್ನು ಕರೆಕ್ಟ್ ಆಗಿರ್ತಾನೆ, ಲಾಸ್ಟ್ ಚಾನ್ಸ್ ಕೊಡು ಅಂತ. ನಮ್ ಹೀರೋನು ಕೂಡ ಕೇಳ್ಕೊತೇನೆ, ದಯವಿಟ್ಟು ನನಗೆ ಈ ಕೆಲಸನ ಮತ್ತೆ ವಾಪಸ್ ಕೊಡ್ರಿ, ಯಾಕೆಂದ್ರೆ ನನ್ನ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗ್ಬಿಟ್ಟಿದೆ, ಅದನ್ನ ಸಾಲ್ವ್ ಮಾಡ್ಕೊಳ್ಳೇಬೇಕು, ಪ್ಲೀಸ್ ನನಗೆ ಈ ಕೆಲಸನ ವಾಪಸ್ ಕೊಡಿ ಅಂತ. ಇದರಿಂದ ಸಿಗರ್ ಕೂಡ ಜಾನು ಇವನು ಹಳೆ ಫ್ರೆಂಡ್ಸ್ ಅಲ್ವಾ, ಇವನಿಗೆ ತುಂಬಾ ಹೆಲ್ಪ್ ಮಾಡಿರ್ತಾನೆ ಜಾನು, ಅವನಿಗೆ ಬೇಜಾರಾಗಬಾರ್ದು ಅನ್ಬಿಟ್ಟು, ನೋಡು ನಿನ್ಗೆ ಲಾಸ್ಟ್ ಚಾನ್ಸ್ ನ ಕೊಡ್ತಾ ಇದ್ದೀನಿ, ಇನ್ನು ಮುಂದಕ್ಕೆ ನೀನ್ ಏನಾದ್ರೂ ಒಂದು ರೂಲ್ ನ ಬ್ರೇಕ್ ಮಾಡಿದ್ರು ಕೂಡ ನೀನು ಮತ್ತೆ ಕೆಲಸದಿಂದ ಕಿತ್ತಾಕ್ಬಿಡ್ತೀನಿ ಅಂತ. ಅದಕ್ಕೆ ಇವನು ಕೂಡ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಡ್ತಾನೆ. ನೆಕ್ಸ್ಟ್ ನಮ್ ಹೀರೋ ಆ ಒಂದು ವೆಂಪೈರ್ ಹಲ್ಗಳಿರುತ್ತಲ್ಲ ಅದನ್ನ ಮಾರೋಣ ಅನ್ಬಿಟ್ಟು ಸೇತ್ ಅನ್ನೋ ಒಬ್ಬ ಮ್ಯಾನೇಜರ್ ಹತ್ರ ಬರ್ತಾನೆ. ಇವನು ಕೂಡ ಒಂದು ಹಲ್ಗಳನ್ನೆಲ್ಲ ಚೆಕ್ಅಪ್ ಮಾಡ್ಬಿಟ್ಟು ಸ್ವಲ್ಪ ಜಾಸ್ತಿ ಅಮೌಂಟ್ ನ ಕೊಡ್ತಾನೆ. ಆ ಅಮೌಂಟ್ ಅಲ್ಲಿ ನಮ್ ಹೀರೋದು ಹಳೆ ಸಾಲಗಳಿರುತ್ತೆ, ಇದರಿಂದ ಎಲ್ಲಾನು ಕಟ್ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲಾನು ಕಟ್ ಮಾಡ್ಕೊಂಡು ಪುಡಿಗಾಸ್ ಮಾತ್ರ ಉಳಿಯುತ್ತೆ. ಇದರಿಂದ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡುತ್ತೆ ಇವನಿಗಂತೂ ನಮ್ ಹೀರೋಗೆ. ಅವಾಗ ಅಲ್ಲಿಗೆ ಸಿಗರ್ ಬಂದ್ಬಿಟ್ಟು, ನೋಡು ಇನ್ಮೇಲೆ ನಿನ್ ಜೊತೆಗೆ ಸೇತ್ ಇರ್ತಾನೆ, ಸೇತು ನೀನೇನೋ ತಪ್ಪು ಮಾಡಿದ್ರೆ ನನಗೆ ಇನ್ಫಾರ್ಮ್ ಮಾಡ್ತಾನೆ, ಅವಾಗ ನಿನ್ನ ಈ ಕೆಲಸದಿಂದ ಕಿತ್ತಾಕ್ತೀನಿ ಅನ್ಬಿಟ್ಟು ಸೇತ್ನ ಇವನ್ ಜೊತೆಗೆ ಹಾಕ್ಬಿಡ್ತಾನೆ. ಇದು ಸೇತ್ಗೆ ಇಷ್ಟ ಆಗೋದಿಲ್ಲ. ಇದರಿಂದ ಸಪರೇಟ್ ಆಗಿ ಹೋಗ್ಬಿಟ್ಟು ಸಿಗರ್ ಹತ್ರ, ನಾನು ಇದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ, ನನ್ಗೆ ಟೈಪಿಂಗ್ ಮಾಡೋದಷ್ಟೇ ಗೊತ್ತು, ಫೀಲ್ಡ್ ಅಲ್ಲಿ ಓಡಾಡೋದು ಗೊತ್ತಿಲ್ಲ ಅಂತ. ಅದಕ್ಕೆ ಇವನು ಕೂಡ ಏನಾಗೋದಿಲ್ಲ, ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಪ್ರಾಕ್ಟೀಸ್ ಆಗ್ಬಿಡುತ್ತೆ, ನಿನ್ನ ಅವನ ಜೊತೆ ಬಿಟ್ಟಿರೋದೆ, ಅವನೇನಾದ್ರೂ ಒಂದು ತಪ್ಪು ಮಾಡಿದ್ರು ನನ್ಗೆ ಹೇಳ್ಬಿಡು, ಅವನ ಕೆಲಸದಿಂದ ಕಿತ್ತಾಕ್ಬಿಟ್ಟು ನಿನ್ಗೆ ಪ್ರಮೋಷನ್ ಕೊಡ್ತೀನಿ ಅಂತ. ಪ್ರಮೋಷನ್ ಆಸೆಗೋಸ್ಕರ ಇವನು ಕೂಡ ಒಪ್ಕೊಂಡ್ಬಿಡ್ತಾನೆ. ಮತ್ತೆ ನೆಕ್ಸ್ಟ್ ನಮ್ಗೆ ಟ್ರಾಯ್ ನ ತೋರಿಸ್ತಾರೆ. ಟ್ರಾಯ್ ಹೀಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಹಾಗೆ ಸಡನ್ ಆಗಿ ಅಲ್ಲಿಗೆ ಆಡ್ರಿ ಬರ್ತಾಳೆ. ಆಡ್ರಿ ಬಂದ್ಬಿಟ್ಟು ಅವಳಿಗೆ ಒಂದು ಚಾಕುವಿಂದ ಚಚ್ಬಿಟ್ಟು ಮತ್ತೆ ಒಂದ್ ಕತ್ತಲ್ಲಿ ವೆಂಪೈರ್ ಗಳನ್ನ ಹಲ್ಲಿನ ಲಾಕೆಟ್ ಇರುತ್ತೆ ಅದನ್ನ ಕಿತ್ಕೋತಾನೆ. ನೀವೆಲ್ಲರೂ ಕೂಡ ಈ ವೆಂಪೈರ್ ಗಳನ್ನೆಲ್ಲ ಕಿತ್ಕೊಂಡು ನಮ್ ಜೀವನನೇ ಸರ್ವನಾಶ ಮಾಡ್ತಾ ಇದ್ದೀರಾ, ನಾವು ಮತ್ತೆ ಉತ್ಪತ್ತಿ ಮಾಡಕ್ ಆಗ್ದಿರಾ ಅಂದ್ರೆ ವಸ್ತು ಅಂದ್ರೆ ಈ ಒಂದು ಹಲ್ಲು, ಇದನ್ನೇ ನಮ್ಮಿಂದ ಕಿತ್ಕೋತಾ ಇದ್ದೀರಾ ಅನ್ಬಿಟ್ಟು ಅವ್ನ್ ಡ್ರಾರ್ ನ ಓಪನ್ ಮಾಡ್ತಾಳೆ. ಅಲ್ಲಿ ಎಷ್ಟೊಂದು ವೆಂಪೈರ್ ಗಳ ಹಲ್ಲಿರುತ್ತೆ. ಈ ಹಲ್ಗಳನ್ನೆಲ್ಲ ನೀನ್ ಎಲ್ಲಿಂದ ತಗೋತಿದ್ದೆ, ನಿನ್ಗೆ ಯಾರು ಮಾರ್ತಿದ್ರು, ಮತ್ತೆ ರೀಸೆಂಟ್ ಆಗಿ ನಿನ್ಗೆ ಹಲ್ನ ಮಾರಕ್ ಬಂದಿದ್ದಾನು ಯಾರು ಅಂತ ಕೇಳ್ತಾಳೆ. ಟ್ರಾಯ್ನು ಕೂಡ ಅವನು ಏನು ಹೇಳೋದಿಲ್ಲ. ನೋಡ್ತಿದ್ದಂಗೆನೆ ಅವಳು ಅವನ್ನ ಸಾಯಿಸ್ಬಿಟ್ಟು ಬಂದ್ಬಿಡ್ತಾಳೆ. ಮತ್ತೆ ನೆಕ್ಸ್ಟ್ ನಮ್ ಹೀರೋನ ತೋರಿಸ್ತಾರೆ. ನಮ್ ಹೀರೋ ಸೇತ್ನ ಹಾಕೊಂಡು ಒಂದು ವೆಂಪೈರ್ ನ ಹಂಟ್ ಮಾಡಕ್ಕೆ ಅಂತ ಬಂದಿರ್ತಾನೆ. ಕಾರಲ್ಲಿ ಹೀಗೆ ಫೈಟ್ ಮಾಡ್ತಾ ಇರ್ತಾನೆ, ಸರಿಯಾದ ಟೈಮ್ ಬರ್ಲಿ ಅನ್ಬಿಟ್ಟು. ಹೀಗೆ ಕೂತಿರ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಇವನ್ ಜೊತೆ ಇರೋಂತ ಸೇತ್ಗೆ ಈ ವೆಂಪೈರ್ಸ್ ಗಳು ಫೈಟಿಂಗ್ ಅಂದ್ರೆ ತುಂಬಾ ಅಲರ್ಜಿ, ಕಾಪಟ್ಟೆ ಎದುರ್ಕೋತಾನೆ ಈ ಫೈಟಿಂಗು ಇದನ್ನೆಲ್ಲ ವೆಂಪೈರ್ ಗಳು ಕಂಡ್ರೆ. ಇದರಿಂದ ನೀನ್ ಇಲ್ಲೇ ಗಾಡಿಯಲ್ಲಿ ಕೂತಿರೋ, ನಾನು ಹೋಗ್ಬಿಟ್ಟು ವೆಂಪೈರ್ ಕತೆ ಮುಗಿಸ್ಬಿಟ್ಟು ಬರ್ತೀನಿ ಅನ್ಬಿಟ್ಟು ಹೋಗ್ಬಿಡ್ತಾನೆ. ಹೋಗ್ಬಿಟ್ಟು ಒಂದು ಗೇಮ್ ಸ್ಟೇಷನ್ ಒಳಗಡೆ ಬಂದಾಗ ಅಲ್ಲಿ 2 ವೆಂಪೈರ್ ಗಳಿರುತ್ತೆ. ನೋಡ್ತಿದ್ದಂಗೆ ಅವ್ರ ಮೇಲೆ ಶೂಟ್ ಮಾಡಕ್ಕೆ ಶುರು ಮಾಡ್ತಾನೆ. ಅವ್ರುಗಳು ಕೂಡ ಇವನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ನಮ್ ಹೀರೋಯಿನ್ ಬಿಡ್ತಾನ, ಸರ್ಸರಿಗೆ ಒಬ್ಬೊಬ್ಬರಿಗೂ ಸರ್ಸರಿಗೆ ಹೊಡಿತಾನೆ. ಈ ಕಡೆ ಸೇತ್ ಕೂತಿರ್ಬೇಕಾದ್ರೆ ಸಿಗರ್ ಕಾಲ್ ಮಾಡ್ಬಿಟ್ಟು ಏನು ರೂಲ್ ಬ್ರೇಕ್ ಆಯ್ತಾ, ಅವ್ನ್ ಬ್ರೇಕ್ ಮಾಡಿದ್ನ ಅಂತ ಕೇಳಿದಾಗ ಗೊತ್ತಿಲ್ಲಪ್ಪ ಅವನ್ನೆಲ್ಲ ಹೋಗ್ಬಿಟ್ಟ, ನಾನು ಇಲ್ಲಿ ಕಾರ್ ಒಳಗಡೆ ಕುಣಿಸಿದಾಗ ಹೋಗಿ ಅವ್ನ ಹಿಂದೆ ಹೋಗೋ, ಅವ್ನ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ನನ್ಗೆ ಹೇಳು ಅಂತ ಕಳ್ಸಿದ್ರೆ ಕಾರಲ್ಲಿ ಕೂತಿದ್ಯಾ, ನಿನಗೆ ಪ್ರಮೋಷನ್ ಬೇಕೋ ಬೇಡವಾ ಅನ್ಬಿಟ್ಟು ಅವನು ಇದೇ ಒಂದು ಗೇಮ್ ಸ್ಟೇಷನ್ ಒಳಗಡೆ ಕಳಿಸ್ತಾನೆ. ಈ ಸೇತು ಕೂಡ ಒಳಗಡೆ ಬಂದು ನೋಡ್ತಾನೆ, ಒಂದು ವೆಂಪೈರು ನಮ್ ಹೀರೋನ ಕಚ್ಚೋಕೆ ಟ್ರೈ ಮಾಡ್ತಾ ಇರುತ್ತೆ. ಇದರಿಂದ ನಮ್ ಹೀರೋನು ಕೂಡ ಗನ್ ಕೊಡೋ ನನಗೆ ಅಂತ ಕೇಳಿದಾಗ ಇವನ್ ಫುಲ್ ಹೆದರ್ಕೋತಾ ಇರ್ತಾನೆ. ಹಾಗೋ ಈಗ ಮಾಡಿ ಗನ್ನ ಕೊಟ್ಬಿಡ್ತಾನೆ. ನಮ್ ಹೀರೋನು ಕೂಡ ಒಂದು ಗನ್ನ ತಗೊಂಡು ಸೂಪರ್ ಆಗಿ ಅಲ್ಲಿ 4 ಜನ ವೆಂಪೈರ್ಸ್ ಗಳಿರುತ್ತೆ, ಸೂಪರ್ ಆಗಿ ಒಂದೊಂದು ಕಥೆನ ಮುಗಿಸಾಕ್ಬಿಡ್ತಾನೆ. ಮುಗಿಸಾಕ್ಬಿಟ್ಟು ಅದ್ರ ಎಲ್ಲಾ ಹಲ್ಗಳನ್ನ ಕಿತ್ಕೊಂಡು ಆಚೆ ಬರ್ತಾನೆ. ಇದನ್ನೆಲ್ಲ ನೋಡ್ಬಿಟ್ಟು ಇವ್ನಿಗೆ ವಾಂತಿ ಬಂದು ಪ್ಯಾಂಟ್ ಅಲ್ಲೆಲ್ಲ ಸುಸು ಮಾಡ್ಕೊಂಡ್ಬಿಟ್ಟಿರ್ತಾನೆ ಇವನು. ಅದಕ್ಕೆ ನಮ್ ಹೀರೋನು ಕೂಡ ಪರವಾಗಿಲ್ಲ ಬಿಡು, ಫಸ್ಟ್ ಟೈಮ್ ಎಲ್ಲರಿಗೂ ಹಿಂಗೆ ಆಗುತ್ತೆ, ಹೋಗ್ತಾ ಹೋಗ್ತಾ ಸರೋಗುತ್ತೆ ಅನ್ಬಿಟ್ಟು ಇವನ್ನ ಮನೆಗ್ ಬಿಡೋಣ ಅನ್ಬಿಟ್ಟು ಇವ್ನ ಮನೆ ಹತ್ರ ಕರ್ಕೊಂಡ್ ಬರ್ತಾನೆ. ಅವನ್ನ ಬಿಟ್ಬಿಟ್ಟು ಹೋಗ್ಬೇಕಾದ್ರೆ ನಮ್ ಹೀರೋ ನೋಡ್ತಾನೆ ಒಂದು ಫೈಲು ನಮ್ ಹೀರೋ ಗಾಡಿ ಒಳಗಡೆನೆ ಉಳ್ಕೊಂಡ್ಬಿಟ್ಟಿರುತ್ತೆ. ನಮ್ ಹೀರೋನು ಕೂಡ ತನ್ನ ಮನೆಗೆ ಬರ್ತಾನೆ. ಅಂದ್ರೆ ಇವ್ರ ಹೆಂಡತಿ ಜೊತೆ ಇರೋದಿಲ್ಲ, ಇವನು ಬೇರೆ ಸಪರೇಟ್ ಆಗಿರ್ತಾನೆ. ಬಂದಾಗ ಇವನ್ಗೆ ಹೆದರ್ ಅನ್ನೋಳು ಮೀಟ್ ಆಗ್ತಾಳೆ. ನಾನು ಈಗ ತಾನೇ ರೀಸೆಂಟ್ ಆಗಿ ನಿಮ್ ಪಕ್ಕದ ಮನೆಗೆ ಶಿಫ್ಟ್ ಆಗಿದ್ದೆ, ನಾನು ಆಕ್ಚುಲಿ ಒಬ್ಳು ಡಾಕ್ಟರ್ ಅಂತ. ಇಲ್ಲಿ ಇವರಿಬ್ರಿಗೂ ಕೂಡ ಒಂದು ಮೀಟ್ ಆಗುತ್ತೆ, ಒಂದು ಫ್ರೆಂಡ್ ಆಗ್ತಾರೆ ಇವರಿಬ್ರು. ಮತ್ತೆ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ನಮ್ ಹೀರೋ ಈ ಸೇತ್ ಹತ್ರ ಬರ್ತಾನೆ. ಸೇತ್ ಕೂಡ ಕಾರ್ ಒಳಗಡೆ ಬಂದಾಗ ಇವನ್ ಬೈತಾನೆ, ಯಾಕೆಂದ್ರೆ ಇವನ ಫೈಲ್ಗಳನ್ನ ನೋಡಿರ್ತಾನಲ್ಲ, ಇವನು ಯಾವ್ಯಾವ ರೂಲ್ಸ್ ನ ಬ್ರೇಕ್ ಮಾಡ್ದ ಅಂತ ಎಲ್ಲಾನು ಕೂಡ ಬರ್ಕೊಂಡಿರ್ತಾನೆ. ಇದರಿಂದ ನಾನು ಏನೇನ್ ಮಾಡ್ತಿದ್ದೀನಿ ಅಂತ ಎಲ್ಲಾನು ಕೂಡ ಬರ್ಕೋತಾ ಇದೆಯಾ, ನನ್ನ ಯೂನಿಯನ್ ಇಂದ ಕಿತ್ತಾಕ್ಬೇಕು ಅಂತ ನಿನ್ ಪ್ಲಾನ್ ಆಗಿದೆ ಅಂತ. ಇವನು ಕೂಡ ನಾನ್ ಮಾಡ್ತಾ ಇಲ್ಲ, ನಮ್ ಬಾಸ್ ಹೇಳಿದಾರೆ ಅದನ್ನ ಫಾಲೋ ಮಾಡ್ತಾ ಇದೀನಿ ಅಂತ. ನಿಮ್ ಬಾಸ್ಗೂ ತಲೆ ಕಟ್ಟಿದೆ, ನಿನ್ಗೂ ತಲೆ ಕಟ್ಟಿದೆ. ಈ ಯೂನಿಯನ್ ರೂಲ್ಸ್ ನ ಫಾಲೋ ಮಾಡ್ಕೊಂಡು ಹೋದ್ರೆ ನಾವ್ ಇಷ್ಟ ಕಾಲ ಸತ್ತೇ ಹೋಗ್ಬಿಡ್ಬೇಕಿತ್ತು, ಅದಕ್ಕೋಸ್ಕರ ನಾನು ಈ ರೂಲ್ಸ್ ನ
ಫಾಲೋ ಮಾಡೋದಿಲ್ಲ ಅಂತ. ಆಮೇಲೆ ಸೇತ್ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೋತಾನೆ, ಸ್ವಲ್ಪ ದಿನ ನಾನು ಏನೇನ್ ಮಾಡ್ತಾ ಇದ್ದೀನಿ ಅಂತ ಯಾವ್ದನ್ನು ಕೂಡ ಫೈಲ್ ಮಾಡಬೇಡ, ಇದರಿಂದ ನಂಗೆ ಸ್ವಲ್ಪ ಯೂಸ್ ಆಗುತ್ತೆ ಅಂತಾನೆ. ಇವನು ಕೂಡ ಸರಿ ಆಯ್ತು ನಿನ್ನ ಸ್ವಲ್ಪ ದಿನ ನೋಡೋಣ ಅನ್ಬಿಟ್ಟು ಸುಮ್ಮನೆ ಆಗ್ತಾನೆ. ಮತ್ತೆ ಇವನ್ನ ಕರ್ಕೊಂಡು ಇವನ್ ಫ್ರೆಂಡು ಟ್ರಾಯ್ ಹತ್ರ ಬರ್ತಾನೆ. ಟ್ರಾಯ್ ಹತ್ರ ಬಂದು ನೋಡಿದಾಗ ಅವನು ಸತ್ತೇ ಹೋಗ್ಬಿಟ್ಟಿರ್ತಾನೆ. ಇದನ್ನ ನೋಡಿ ಫುಲ್ ಶಾಕಿಂಗ್ ಆಗ್ತಾನೆ. ಹಾಗೆ ನಮ್ ಹೀರೋ ನೋಡ್ತಾನೆ ಟ್ರಾಯ್ ನ ಹಳ್ಗಳನ್ನೆಲ್ಲಾನು ಕೂಡ ಮುರಿದಾಕಿ ನಮ್ ಹೀರೋನ ಹೆಸರು ಬರ್ದಿರುತ್ತೆ ಆ ಒಂದು ಟೇಬಲ್ ಮೇಲೆ. ಇದನ್ನ ನೋಡಿ ಇನ್ನೂ ಶಾಕಿಂಗ್ ಆಗ್ತಾನೆ. ಇದರಿಂದ ಜಾಗದಿಂದ ಆಚೆ ಹೋಗ್ತಿರ್ಬೇಕಾದ್ರೆ ಈ ಸೇತ್ ಹೇಳ್ತಾ ಇರ್ತಾನೆ, ನಾವು ಪೊಲೀಸ್ನವ್ರಿಗೆ ಕಾಲ್ ಮಾಡ್ಬೇಕು ಅಂತ ಕಾಲ್ ಮಾಡೋಕೆ ಅಂತ ಹೋಗ್ತಿರ್ಬೇಕಾದ್ರೆ ನಮ್ ಹೀರೋ ತಡಿತಾನೆ, ಸದ್ಯಕ್ಕೆ ಇನ್ನು ಈ ಪೊಲೀಸ್ನವ್ರಿಗೆ ಕಾಲ್ ಮಾಡಬೇಡ, 24 hours ಆದ್ಮೇಲೆ ನೀನ್ ಕಾಲ್ ಮಾಡಿ ಅಂತ. ಇವನು ಕೂಡ ಆಗೋದಿಲ್ಲ, ನಾನು ಯೂನಿಯನ್ಗೆ ತಿಳಿಸ್ಲೇಬೇಕು, ಕೊಡು ಫೋನ್ ಅಂತ ಇರ್ಬೇಕಾದ್ರೆ ನಮ್ ಹೀರೋ ಇವಾಗ ನಿಜನೆಲ್ಲ ಹೇಳ್ಬಿಡ್ತಾನೆ, ನೋಡು ಇನ್ನು ಸ್ವಲ್ಪ ದಿನದಲ್ಲೇ ನನ್ನ ಫ್ಯಾಮಿಲಿನ ಬಿಟ್ಕೊಂಡು ಹೋಗ್ಬಿಡುತ್ತೆ, ನಾನು ಆದಷ್ಟು ಬೇಗ ದುಡ್ಡು ಅಡ್ಜಸ್ಟ್ ಮಾಡಿಲ್ಲ ಅಂದ್ರೆ ನನ್ನ ಫ್ಯಾಮಿಲಿನ ಕಳ್ಕೊಂಡ್ಬಿಡ್ತೀನಿ, ಇದ್ರಿಂದ ನಿನ್ ಸಹಾಯ ಬೇಕು, ಇನ್ಮೇಲೆ ನಾನು ಏನೇ ಮಾಡಿದ್ರು ನಿಮ್ ಬಾಸ್ಗೆ ನೀನ್ ಹೇಳ್ಬೇಡ ಅಂತ. ಇದನ್ನ ಕೇಳಿಸ್ಕೊಂಡಿದ್ದ ಸೇತ್ ಕೂಡ ಸರಿ ಆಯ್ತು ನಾನು ಹಿಂಗ್ ಸಪೋರ್ಟ್ ಮಾಡ್ತೀನಿ, ನೀನ್ ಏನೇ ಮಾಡಿದ್ರು ನಾನು ಬಾಸ್ಗೆ ಹೇಳೋದಿಲ್ಲ, ನಡಿ ನಿನ್ ಫ್ಯಾಮಿಲಿನ ಉಳಿಸ್ಕೊಳ್ಳೋಣ ಅನ್ಬಿಟ್ಟು ಇವನ್ಗೆ ಸಪೋರ್ಟ್ ಮಾಡ್ತಾನೆ. ಮತ್ತೆ ನಮ್ಮ ಹೀರೋ ಕೆಲಸನೆಲ್ಲ ಮುಗಿಸಿ ಮನೆಗೆ ಬಂದಾಗ ಆ ಹೆದರ್ ಅನ್ನೋ ಒಂದು ಹುಡುಗಿ ಮನೆಯೊಳಗಡೆ ಒಬ್ಬ ವಿಚಿತ್ರವಾಗಿರೋ ವ್ಯಕ್ತಿ ಇರ್ತಾನೆ. ಇದನ್ನ ಇವನು ಅಬ್ಸರ್ವ್ ಮಾಡ್ತಾನೆ. ಇದನ್ನೆಲ್ಲ ಇಗ್ನೋರ್ ಮಾಡ್ಬಿಟ್ಟು ಒಂದು ಪಾರ್ಟಿಗೂ ಮನೆಗೆ ಬಂದ್ಬಿಡ್ತಾನೆ. ಇಲ್ಲಿಂದ ಸೀನ್ ನಾಳೆ ಬೆಳಗ್ಗೆ ಶಿಫ್ಟ್ ಆದಾಗ ನಮ್ಮ ಹೀರೋಗೆ ಒಂದು ಮನೆ ಒಳಗಡೆ ವೆಂಪೈರ್ ಗಳಿದೆ ಅಂತ ಗೊತ್ತಾಗುತ್ತೆ. ಇದರಿಂದ ಅದ್ರೊಳಗಡೆ ಅಟ್ಯಾಕ್ ಮಾಡೋದಕ್ಕೆ ಅನ್ಬಿಟ್ಟು ದೂರದಿಂದನೇ ಪ್ಲಾನಿಂಗ್ ಆಗ್ತಾ ಇರ್ತಾನೆ. ಆಗ ಅಲ್ಲಿಗೆ ನಜೇರಿಯನ್ ಅನ್ನೋ ಬ್ರದರ್ಸ್ ಬರ್ತಾರೆ. ಆಕ್ಚುಲಿ ಇವ್ರುಗಳು ಕೂಡ ಒಂದು ವೆಂಪೈರ್ ಹಂಟರು, ಆದ್ರೆ ಇವರು ಯೂನಿಯನ್ಗೆ ಕೆಲಸ ಮಾಡೋದಿಲ್ಲ, ಇವ್ರು ಸಪರೇಟ್ ಆಗಿ ಕೆಲಸ ಮಾಡ್ತಾರೆ. ನಮ್ಮ ಹೀರೋಗೂ ಇವ್ರಿಗೂ ಒಂದು ಹಳೆಯ ಪರಿಚಯ ಇರುತ್ತೆ. ಇದರಿಂದ ಏನ್ ಬರ್ಡ್ ಇಲ್ಲಿದೆ ಅಂದಾಗ ಅವನು ಕೂಡ ವೆಂಪೈರ್ ನ ಹಂಟ್ ಮಾಡಕ್ ಬಂದೆ ಅಂತ. ಇದನ್ನ ಕೇಳಿಸ್ಕೊಂಡ ಇವರು ನಾವು ಕೂಡ ವೆಂಪೈರ್ ನ ಹಂಟ್ ಮಾಡ್ತೀವಿ, ನೀ ಬೇಕಾದ್ರೆ ಹೇಳು ನಿನ್ಗೆ ಸಹಾಯ ಮಾಡ್ತೀವಿ, ಲಾಸ್ಟ್ ಅಲ್ಲಿ ಬೇಕಾದ್ರೆ ಎಲ್ಲರೂ ಕೂಡ ಸಮನಾಗಿ ಹಂಚ್ಕೊಳ್ಳೋಣ ಅಂತ ಅಂದ್ರೆ ಹಲಗಳನ್ನ. ಈ ಐಡಿಯಾ ಇವನಿಗೂ ಕೂಡ ಇಷ್ಟ ಆಗಿ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಡ್ತಾನೆ. ಮತ್ತೆ ಆ ಮನೆ ಒಳಗಡೆ ಅಟ್ಯಾಕ್ ಮಾಡೋಕ್ಕಿಂತ ಮುಂಚೆ ಇವರು ಕ್ಲೀನ್ ಆಗಿ ರೆಡಿ ಆಗ್ತಾರೆ. ಆ ವೆಂಪೈರ್ ಇರುವಂತ ಒಂದು ಮನೆ ಹತ್ರ ಬರ್ತಾರೆ. ಮನೆ ಒಳಗಡೆ ಬಗ್ ನೋಡಿದಾಗ ಇಬ್ರು ಮಕ್ಕಳು ವಿಡಿಯೋ ಗೇಮ್ ನ ಆಟ ಆಡ್ತಾ ಇರ್ತಾರೆ. ಆಗ ನೋಡ್ತಿದ್ದಂಗೆ ನಮ್ಮ ಹೀರೋ ಆ ಒಂದು ಗ್ಲಾಸ್ ನ ಹೊಡ್ತಾಕೊಂಡು ಮನೆ ಒಳಗಡೆ ಬಂದು ಆ ಇಬ್ರು ಹುಡುಗರು ಇರ್ತಾರಲ್ಲ ಅವ್ರಿಬ್ರಿಗೂ ಶೂಟ್ ಮಾಡ್ಬಿಡ್ತಾರೆ. ಅಂದ್ರೆ ಅವರೆಲ್ಲ ಒಂದು ವೆಂಪೈರ್ಸ್ ಗಳಾಗಿರ್ತಾರೆ. ಆಗ ಅದೇ ಜಗಕ್ಕೆ ಇನ್ನೊಂದು ವೆಂಪೈರ್ ಕೂಡ ಬರುತ್ತೆ, ಅದನ್ನು ಕೂಡ ಶೂಟ್ ಮಾಡಿ ಮುಗಿಸ್ಬಿಡ್ತಾರೆ. ಮುಗಿಸಾಕ್ಬಿಟ್ಟು ಹಾಗೆ ಆ ಮನೆನ ಸರ್ಚಿಂಗ್ ಮಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಗೊತ್ತಾಗುತ್ತೆ ಇಲ್ಲಿ 3 ವೆಂಪೈರ್ ಗಳೆಲ್ಲ ಬೇಜಾನ್ ವೆಂಪೈರ್ಸ್ ಗಳಿದ್ದಾರೆ ಅಂತ. ಇದರಿಂದ ಎಲ್ಲರಿಗೂ ಕೂಡ ಅಲರ್ಟ್ ಮಾಡ್ತಾನೆ. ನೋಡ್ತಿದ್ದಂಗೆನೆ ಆ ಜಾಗಕ್ಕೆ ತುಂಬಾ ವೆಂಪೈರ್ಸ್ ಗಳು ಬಂದ್ಬಿಡ್ತವೆ. ಇವೆಲ್ಲ ಎಲ್ಲ ಹುಚ್ಚಿಕೊಂಡಿದ್ದು ಅಂದ್ರೆ ಮನೆ ಒಳಗಡೆನೆ ಹುಚ್ಚಿಕೊಂಡಿರುತ್ತೆ. ಒಂದೊಂದು ಜಾಗದಲ್ಲಿ ಒಂದೊಂದು ವೆಂಪೈರ್ ಗಳು ಎದೊಳಕ್ಕೆ ಶುರುವಾಗುತ್ತೆ. ಇವ್ರುಗಳು ಕೂಡ ಫೈಟಿಂಗ್ ಮಾಡಕ್ ಶುರು ಮಾಡ್ತಾರೆ. ಸೂಪರ್ ಆಗಿರುತ್ತೆ ಫೈಟು. ಅವ್ರ ಗನ್ಗಳನ್ನ ಯೂಸ್ ಮಾಡ್ಕೊಂಡು ಅದ್ರ ಬುಲ್ಡನ್ನೆಲ್ಲ ಚಿಪ್ಪೆಲ್ಲ ಎಗರಿಸಿ ಕತ್ತಿ ತಗೊಂಡು ಅದ್ರ ಕೈ ಕಾಲನೆಲ್ಲ ಕತ್ತರಿಸಾಕಿ ಮಸ್ತಾಗಿ ಫೈಟ್ ಮಾಡ್ತಾ ಇರ್ತಾರೆ. ಈ ಇಬ್ರು ಬ್ರದರ್ಸ್ ಏನ್ ಸುಮ್ನೆ ಇಲ್ಲ, ಇವ್ರುಗಳು ಕೂಡ ಸಖತ್ತಾಗಿ ಫೈಟ್ ಮಾಡ್ತಾರೆ. ಆಗ ನೋಡ್ತಿದ್ದಂಗೆನೆ ನಮ್ ಸೇತ್ ಮೇಲೂ ಕೂಡ ಒಂದು ಲೇಡಿ ವೆಂಪೈರ್ ಅಟ್ಯಾಕ್ ಮಾಡ್ಬಿಡುತ್ತೆ. ಇದರಿಂದ ಅವನು ಕಾಪಾಡ್ರು ನನ್ನ ಅಂತ ಬಡ್ಕೋತಾ ಇರ್ತಾನೆ. ಆದ್ರೆ ಯಾರು ಕೂಡ ಇವನ್ಗೆ ಸಹಾಯಕ್ಕೆ ಬರ್ತಾ ಇರೋದಿಲ್ಲ. ಅವ್ರ ಪಾಡಿಗೆ ಅವ್ರ ವೆಂಪೈರ್ ನ ಸಾಯಿಸ್ತಾ ಇರ್ತಾರೆ. ಇವನಂತೂ ಸಿಕ್ಕಾಪಟ್ಟೆ ಬರ್ಕೋತಾ ಇರ್ತಾನೆ. ಅದರಿಂದ ತಪ್ಪಿಸ್ಕೊಳಕ್ಕೂ ಕೂಡ ಟ್ರೈ ಮಾಡ್ತಾ ಇರ್ತಾನೆ. ನೋಡ್ತಿದ್ದಂಗೆನೆ ಎಲ್ಲಾ ವೆಂಪೈರ್ ಗಳನ್ನ ಕತೆನ ಮುಗಿಸಿ ಮತ್ತೆ ಹಾಗೆ ಸೇತ್ಗೆ ತೊಂದರೆ ಕೊಡ್ತಿದ್ದಲ್ಲ ಆ ಒಂದು ವೆಂಪೈರ್ ಕತೆನ ಮುಗಿಸಾಕ್ಬಿಡ್ತಾರೆ. ಎಲ್ಲಾನು ಮುಗಿಸಿ ಫುಲ್ಲು ಖುಷಿಯಾಗಿರ್ತಾರೆ. ಎಷ್ಟೊಂದು ವೆಂಪೈರ್ ಗಳನ್ನ ಸಾಯಿಸಿದೀವಿ, ಇನ್ಮೇಲೆ ಇವಾಗ ತುಂಬಾ ಹಣ ಸಿಗುತ್ತೆ ನಮ್ಗೆ ಅನ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾರೆ. ಅದಾದ್ಮೇಲೆ ನಮ್ ಹೀರೋಗೆ ಅವ್ರ ಮಗಳು ಕಡೆಯಿಂದ ಒಂದು ಕಾಲ್ ಬರುತ್ತೆ. ಇದರಿಂದ ತನ್ನ ಮಗಳ ಹತ್ರ ಹೋಗ್ತೀನಿ, ಇಲ್ಲಿರೋ ಎಲ್ಲಾ ಹಲ್ಗಳನ್ನ ಬೇಗನೆ ಮುರಿದಾಕ್ರಿ, ಅರ್ಧ ಹಂಚ್ಕೊಂಡು ಹೋಗೋಣ ಅನ್ಬಿಟ್ಟು ಅಲ್ಲಿರೋ ಎಲ್ಲಾ ಹಲ್ಗಳನ್ನ ಮುರಿದಾಕ್ಬಿಟ್ಟು ಅರ್ಧ ಹಂಚ್ಕೊಂಡು ಅವ್ರ ಪಾಡಿಗೆ ಹೊರಟೋಗ್ಬಿಡ್ತಾರೆ. ನಮ್ ಹೀರೋನು ಕೂಡ ತನ್ನ ಮಗಳನ್ನ ನೋಡೋಣ ಅನ್ಬಿಟ್ಟು ಅವ್ರ ಮನೆಗೆ ಬರ್ತಾನೆ. ಬಂದಾಗ ಇವಳ ಮಗಳು ಹೇಳ್ತಾಳೆ, ನನ್ನ ಫ್ರೆಂಡ್ ಬರ್ಡೇ ಪಾರ್ಟಿ ನಡೀತೈತೆ, ಅದಕ್ಕೆ ನೀವು ಕರ್ಕೊಂಡು ಹೋಗ್ತೀನಿ ಅಂತಿದ್ರಿ, ಕರ್ಕೊಂಡು ಹೋಗಿ. ಅದಕ್ಕೆ ನಮ್ ಹೀರೋನು ಕೂಡ ಇವತ್ ಬೇಡ ಪುಟ, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋಗೋಣ ಅಂತ ಇರ್ತಾನೆ. ಅವಾಗ ಇವ್ರ ಹೆಂಡತಿ ಕೂಡ ನೀನ್ ಕರ್ಕೊಂಡು ಹೋಗಿದ್ದೀನಿ ಅಂತ ಪ್ರಾಮಿಸ್ ಮಾಡಿದ್ದೆ, ಕರ್ಕೊಂಡು ಹೋಗು ಅಂದ್ಬಿಟ್ಟು ಇವ್ರ ಮಗಳನ್ನ ಆ ಒಂದು ಬರ್ಡೇ ಪಾರ್ಟಿಗೆ ಕಳಿಸ್ಬಿಡ್ತಾಳೆ. ನಮ್ ಹೀರೋನು ಕೂಡ ತನ್ನ ಮಗಳನ್ನ ಆ ಒಂದು ಬರ್ಡೇ ಪಾರ್ಟಿಗೆ ಕರ್ಕೊಂಡ್ ಬಂದಾಗ ಇವನ್ಗೆ ಒಂದು ಕಾಲ್ ಬರುತ್ತೆ. ಯಾರು ಫೋನ್ ಮಾಡಿರ್ತಾರಪ್ಪ ಅಂದ್ರೆ ಆರ್ಡ್ರಿ ಫೋನ್ ಮಾಡಿರ್ತಾಳೆ. ನೀನು ಮಾಡಿರೋಂತ ಒಂದು ದೊಡ್ಡ ತಪ್ಪಿಗೆ ನಿನ್ ಫ್ಯಾಮಿಲಿ ನಿನ್ನ ಕಳ್ಕೋತೀಯ, ನೀನ್ ಹೆಂಡತಿ ಮಕ್ಕಳನ್ನೆಲ್ಲ ಸಾಯಿಸ್ತೀನಿ ಅಂತ ಹೆದರ್ಸ್ತಾ ಇರ್ತಾಳೆ. ಅವಾಗ ನಮ್ ಹೀರೋ ನೋಡ್ತಾನೆ, ಅದೇ ಜಾಗದಲ್ಲಿ ಹೆದರ್ ಅನ್ನೋ ಒಂದು ಲೇಡಿ ಇರ್ತಾಳಲ್ಲ, ಅವಳ ಮನೆಯಲ್ಲಿ ಇದೇ ವ್ಯಕ್ತಿನ ನೋಡಿರ್ತಾನೆ ಇವನು. ಇದರಿಂದ ಗೊತ್ತಾಗೋಗ್ಬಿಡುತ್ತೆ ಇವ್ರು ನಮ್ಮನ್ನ ಕ್ಯಾಚ್ ಮಾಡ್ಕೊಳಕ್ ಬಂದೇ ಬರ್ತಾರೆ ಅಂತ. ಇದರಿಂದ ತನ್ನ ಮಗಳನ್ನ ಒಂದು ಬರ್ಡೇ ಪಾರ್ಟಿಯಿಂದ ಕರ್ಕೊಂಡು ಹೋಗ್ಬಿಟ್ಟು ಗಾಡಿಯಲ್ಲಿ ಕುಣಿಸ್ಬಿಟ್ಟು ಅವಳಿಗೆ ಕ್ಲೀನ್ ಸೀಟ್ ಬೆಲ್ಟ್ ಎಲ್ಲ ಹಾಕ್ಬಿಟ್ಟು ಅವಳಿಗೆ ಹೆಡ್ಫೋನ್ ಹಾಕ್ಸ್ಬಿಟ್ಟು ಸ್ವಲ್ಪ ಗಾಡಿ ಸ್ಪೀಡ್ ಆಗಿ ಓಡಿಸ್ತೀನಿ ಹೆದರ್ಕೊಂಬೇಡ ಅನ್ಬಿಟ್ಟು ಗಾಡಿನ ತುಂಬಾ ಸ್ಪೀಡ್ ಆಗಿ ಓಡ್ಸಕ್ಕೆ ಶುರು ಮಾಡ್ತಾನೆ. ಅವ್ರುಗಳು ಕೂಡ ಇವ್ನ ಕ್ಯಾಚ್ ಮಾಡ್ಕೊಳಕ್ಕೆ ಅಂತ ಬಂದಾಗ ಇವನಂತೂ ಕೈಗೆ ಸಿಗೋದಿಲ್ಲ. ಸೂಪರ್ ಆಗಿ ಫಾಸ್ಟ್ ಆಗಿ ಡ್ರೈವಿಂಗ್ ಮಾಡ್ತಾ ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ತನ್ನ ಹೆಂಡತಿಗೂ ಕೂಡ ಕಾಲ್ ಮಾಡಿ ಹೇಳ್ತಾನೆ, ಆದಷ್ಟು ಬೇಗ ನಿನ್ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಡು, ಇಲ್ಲಿಂದ ನೀನು ಹೊರಟೋಗಿ ಅಂತ ಹೇಳ್ಬಿಟ್ಟು ಕಾಲ್ ನ ಕಟ್ ಮಾಡಿ ಇನ್ನೂ ಫಾಸ್ಟ್ ಆಗಿ ಡ್ರೈವಿಂಗ್ ನ ಮಾಡಕ್ಕೆ ಶುರು ಮಾಡ್ತಾನೆ. ಅವ್ರುಗಳು ಕೂಡ ಬೈಕ್ ಅಲ್ಲಿ ಇವನ್ನ ಕ್ಯಾಚ್ ಮಾಡಕ್ಕೆ ಅಂತ ನೋಡಿದಾಗ ನಮ್ ಹೀರೋ ಕೂಡ ಬಿಡೋದಿಲ್ಲ. ಸೂಪರ್ ಆಗಿ ಪ್ಲಾನ್ ಉಪಯೋಗಿಸಿ ಆ ಒಂದು ಬೈಕ್ ಗಳ ಕತೆನ ಮುಗಿಸಾಕ್ಬಿಡ್ತಾನೆ. ಹಾಗ ಹೀಗ ಮಾಡಿ ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಶಿಸ್ತಾಗಿ ತನ್ನ ಮನೆ ಹತ್ರ ಬಂದ್ಬಿಟ್ಟು ತನ್ನ ಮಗಳನ್ನ ಅವ್ರ ಮನೆಯೊಳಗಡೆ ಕರ್ಕೊಂಡೋದಾಗ ಆರ್ಡರಿ ಅವ್ರ ಅಸಿಸ್ಟ್ ಕಂಡು ಎಲ್ಲರೂ ಕೂಡ ಇರ್ತಾರೆ. ಇದರಿಂದ ಅವ್ರ ಮಗಳನ್ನ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ ಇವನು ಕೂಡ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ನಮ್ ಹೀರೋನ ವೈಫ್ ಕೂಡ ಕೇಳ್ತಾಳೆ, ಏನ್ ನಡೀತೈತೆ, ಯಾರುಗಳು ಇವರೆಲ್ಲ ಅಂತ.
ಅದಕ್ಕೆ ನಮ್ ಹೀರೋ ನಿಜನೆಲ್ಲ ಹೇಳ್ಬಿಡ್ತಾನೆ. ನೋಡು, ನಾನೊಂದು ವೆಂಪೈರ್ ಹಂಟರು, ನಾನು ಯಾವ್ದೋ ರೀತಿಯ ಪೂಲ್ನ ಕೆಲಸ ಮಾಡೋದಿಲ್ಲ, ನಾನು ವೆಂಪೈರ್ ಗಳನ್ನ ಹಂಟ್ ಮಾಡ್ತೇನೆ ಅಂತ. ಇದನ್ನೆಲ್ಲ ಇವಳು ನಂಬ್ತಾನೆ ಇರೋದಿಲ್ಲ. ಅದಾದ್ಮೇಲೆ ಇವ್ರೆಲ್ಲಾರನು ನೋಡಿ ನಂಬಿಕೆ ಬಂದ್ಬಿಡುತ್ತೆ. ಮತ್ತೆ ಅದೇ ಜಾಗಕ್ಕೆ ಸೇತ್ನು ಕೂಡ ಕರ್ಕೊಂಬಂದ್ ನಾಯಿ ಹೊಡೆದು ಪ್ರಜ್ಞೆ ತಪ್ಪಿಸ್ತಾ ಇರ್ತಾರೆ ಅವನಿಗೂ ಕೂಡ. ಮತ್ತೆ ನಮ್ ಹೀರೋ ಕೇಳ್ತಾನೆ ಏನ್ ಬೇಕು ನಿನ್ಗೆ ಅನ್ಬಿಟ್ಟು. ಅದಕ್ಕೆ ಇವಳು ಕೂಡ ಏನಿಲ್ಲ, ನಿನ್ ಮಗಳು ಮತ್ತೆ ನಿನ್ ಹೆಂಡತಿ ಬೇಕು ಅಂದ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾರೆ. ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇವಳು ನಮ್ ಹೀರೋ ಹತ್ರ ಹೇಳ್ತಾಳೆ, ನೀನ್ ಮಾಡಿರೋ ಒಂದು ತಪ್ಪಿಂದ ಇವಾಗ ನಾನು ಏನ್ ಮಾಡ್ತೀನಿ ಗೊತ್ತಾ, ನಿನ್ ಮಗಳನ್ನ ಒಂದು ವೆಂಪೈರ್ ಆಗಿ ಬದಲಾಯಿಸಿ ಅವಳಿಗೆ ಅವ್ರ ತಾಯಿ ರಕ್ತನೇ ಕೊಡಿಸ್ತೀನಿ ಅನ್ಬಿಟ್ಟು ನಮ್ ಹೀರೋನ ಹೊಡೆದಿ ಪ್ರಜ್ಞೆ ತಪ್ಪಿಸಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಅವ್ರು ಹೋಗಿ ಸ್ವಲ್ಪ ಹೊತ್ತಾದ್ಮೇಲೆ ನಮ್ ಹೀರೋಗೂ ಪ್ರಜ್ಞೆ ಬರುತ್ತೆ, ಮತ್ತೆ ಸೇತ್ಗೂ ಕೂಡ ಪ್ರಜ್ಞೆ ಬರುತ್ತೆ. ನೋಡಿದ್ರೆ ಸೇತ್ಗೆ ಕಚ್ಬಿಟ್ಟು ಅವನ್ನ ಒಂದು ವೆಂಪೈರ್ ಆಗಿ ಬದಲಾಯಿಸ್ಬಿಟ್ಟಿರ್ತಾರೆ. ನಮ್ ಹೀರೋನು ಕೂಡ ನೋಡ್ತಾನೆ, ಇವನು ಒಂದು ವೆಂಪೈರ್ ಆಗಿ ಬದಲಾಗಿ ಹೋಗ್ಬಿಟ್ಟಿರ್ತಾನೆ. ಅವನಂತೂ ಸೈಕ್ ಆಗ್ತಾ ಇರ್ತಾನೆ, ಏನಾಗಿದೆ ನನಗೆ ವಿಚಿತ್ರವಾಗಿ ಫೀಲ್ ಆಗ್ತಾ ಇತ್ತಲ್ಲ. ನಮ್ ಹೀರೋನು ಕೂಡ ಮಾತಾಡ್ತಾನೆ, ಒಂದು ಕತ್ತಿ ಎತ್ಕೋತಾನೆ ಕೈಗೆ. ಮತ್ತೆ ಸೇತ್ ಕೂಡ ಅವನು ಕಂಟ್ರೋಲ್ ನ ಮಾಡ್ಕೊಳಕ್ಕಾಗದೆ ನಮ್ ಹೀರೋ ಮೇಲೆ ಅಟ್ಯಾಕ್ ಮಾಡೋಣ ಅಂತ ಬರ್ತಾನೆ. ಆಗ ಸಡನ್ ಆಗಿ ನಮ್ ಹೀರೋ ಅವ್ನ ಕತ್ನೆ ಎಗರಿಸ್ಬಿಟ್ಟು ಸಾರಿ ಕೇಳ್ತಾ ಇರ್ತಾನೆ. ನೋಡು ಗೆಳೆಯ, ನಾನೇನ್ ಬೇಕು ಅಂತ ಮಾಡ್ಲಿಲ್ಲ, ನನ್ನನ್ನು ಕಾಪಾಡ್ಕೊಳ್ಳೋಕೋಸ್ಕರ ಮಾಡ್ದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ. ಆಗ ನೋಡಿದ್ರೆ ಅವನ್ ಕಟ್ಟಾಗಿತ್ತಲ್ಲ ಅರ್ಧ ತಲೆ, ಆ ಅರ್ಧ ತಲೆನೇ ಮಾತಾಡ್ತಾ ಇರುತ್ತೆ. ಏನ್ ಬರ್ಡ್, ನಾವಿಬ್ರು ಫ್ರೆಂಡ್ಸು, ಹೀಗ್ ಮಾಡಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಅವನದು ದೇಹ ಇರುತ್ತಲ್ಲ, ಆ ದೇಹ ಅವನ್ ತಲೆನ ತಗೊಂಡ್ ಬಂದ್ಬಿಟ್ಟು ಅವನ್ ಜಾಗಕ್ಕೆ ಫಿಕ್ಸ್ ಮಾಡ್ಕೋತಾ ಇರುತ್ತೆ. ನಿಮ್ಗೆ ಇನ್ನೊಂದು ವಿಷಯ ಹೇಳೋದ್ ಮರ್ತೋದೆ, ಈ ವೆಂಪೈರ್ಸ್ ಗಳಿಗೆ ಗಾಯ ಆದ್ರೆ ಅದು ಆಟೋಮೆಟಿಕ್ ಆಗಿ ಹೀಲ್ ಆಗುತ್ತೆ. ಅಕಸ್ಮಾತ್ ಅದು ಏನಾದ್ರು ಸಿಲ್ವರ್ ಇಂದಾನೆ ಗಾಯ ಆದ್ರೆ ಅವರು ಪರ್ಮನೆಂಟ್ ಆಗಿ ನಾಶ ಆಗ್ತಾರೆ. ಮತ್ತೆ ಸೇತ್ ಕೂಡ ನಾನೇನು ಮಾಡೋದಿಲ್ಲ ಬಿಡು, ನಿನ್ಗೆ ನನ್ನ ಕಂಟ್ರೋಲ್ ನಾನು ಇದೀನಿ ಅನ್ಬಿಟ್ಟು ಸಮಾಧಾನ ಮಾಡ್ತಾನೆ. ಅದಕ್ಕೆ ಬರ್ಡ್ ಕೂಡ ಸರಿ ಆಯ್ತು ಬಾ, ಈಗ ನಾನು ಹೆಂಡತಿ ಮಕ್ಕಳನ್ನ ಹೋಗಿ ಕಾಪಾಡ್ಬೇಕು ಅನ್ಬಿಟ್ಟು ಇವನ್ ಜೊತೆಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಶಿಸ್ತಾಗಿ ಇವನ್ ಮನೆ ಹತ್ರ ಬರ್ತಾನೆ, ಯಾಕೆಂದ್ರೆ ನಮ್ ಹೀರೋಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ ಈ ಹೆದರೇ ಹೆಲ್ಪ್ ಮಾಡಿದಾಳೆ ನನ್ನ ಫ್ಯಾಮಿಲಿನ ಕ್ಯಾಚ್ ಮಾಡ್ಕೊಳ್ಳೋದಕ್ಕೆ ಅನ್ಬಿಟ್ಟು. ಇದರಿಂದ ಅವಳ ಹತ್ರ ಬಂದ್ಬಿಟ್ಟು ಗನ್ ಇಂಪಾಯಿಂಟ್ ಮಾಡ್ಬಿಟ್ಟು ನನ್ನ ಫ್ಯಾಮಿಲಿನ ಕಿಡ್ನಾಪ್ ಮಾಡೋಕೆ ಹೆಲ್ಪ್ ಮಾಡ್ತೀಯ ಅನ್ಬಿಟ್ಟು ಅವಳಿಗೆ ಶೂಟ್ ಮಾಡಕ್ಕೆ ಅಂತ ರೆಡಿ ಆಗಿರ್ತಾನೆ. ಅವಳು ಕೂಡ ಹೇಳ್ತಾ ಇರ್ತಾಳೆ, ನಾನೇ ಬೇಕು ಅಂತ ಮಾಡಿಲ್ಲ, ಆರ್ಡ್ರಿ ನನ್ನ ಕೈಲಿ ಫೋರ್ಸ್ಫುಲ್ ಆಗಿ ಮಾಡಿಸ್ತಾ ಇದ್ದಾಳೆ ಅಂತ. ನಾನು ಮುಂಚೆ ನಾರ್ಮಲ್ ಒಂದು ಹ್ಯೂಮನ್ ಆಗಿ ಇದ್ದೆ, ನನ್ಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ನನ್ನ ಒಂದು ವೆಂಪೈರ್ ಆಗಿ ಮಾಡಿ ಅವಳು ಏನ್ ಹೇಳ್ತಾಳೋ ಅದನ್ನ ನಾನು ಕೇಳೋ ರೀತಿ ಮಾಡಿದ್ದಾಳೆ. ಇವಾಗ ಇನ್ನು ತಲೆ ಕೆಡ್ಸ್ಕೊಂಬೇಡ, ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ ನಿನ್ ಫ್ಯಾಮಿಲಿನ ಕಾಪಾಡ್ಕೊಳ್ಳೋದಕ್ಕೆ ಅಂತ. ಅವನು ಕೂಡ ಕೇಳ್ತಾನೆ, ಆ ಆರ್ಡರ್ ಯಾಕೆ ನನ್ನಿಂದ ಬಿದ್ದಿದ್ದಾಳೆ ಅಂತ. ಅದಕ್ಕೆ ಹೆದರ್ ಕೂಡ, ನೀನು ಮಂಡೆ ಒಂದು ವೆಂಪೈರ್ ನ ಹಂಟ್ ಮಾಡ್ದಲ್ಲ, ಅಂದ್ರೆ ಸ್ಟಾರ್ಟಿಂಗ್ ಒಂದು ಅಜ್ಜಿನ ಹಂಟ್ ಮಾಡಿದ್ನಲ್ಲ, ಅದು ಆರ್ಡರಿನ ತಾಯಿ ಆಗಿರ್ತಾಳೆ. ಇದರಿಂದನೇ ಅವಳು ತನ್ನ ರಿವೆಂಜ್ ನೆಲ್ಲ ತೀರ್ಸ್ಕೊಬೇಕು ಅಂತ ನಿನ್ನಿಂದ ಬಿದ್ದಿದ್ದಾಳೆ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅಲ್ಲಿಗೆ ಸೇತ್ ಕೂಡ ಬರ್ತಾನೆ. ಸೇತ್ಗೆ ಅವ್ನ್ ಕಂಟ್ರೋಲ್ ತಪ್ಪ ಹೋಗ್ಬಿಟ್ಟಿರ್ತಾನಲ್ಲ, ಇದರಿಂದ ಹ್ಯೂಮನ್ ಬ್ಲಡ್ ನ ಅವ್ನ್ಗೆ ಕೊಡಿಸ್ತಾ ಇರ್ತಾನೆ, ಅವ್ನ್ ಬೇಗ ಹೀಲ್ ಆಗ್ಲಿ ಅನ್ಬಿಟ್ಟು. ಮತ್ತೆ ಹೆದರ್ ಕೂಡ ಹೇಳ್ತಾಳೆ, ಈ ಆರ್ಡರಿ ಈ ವ್ಯಾಲರಿಲಿ ಒಂದು ಜಾಗನ ತಗೊಂಡು ಆ ಒಂದು ಬೇಸ್ಮೆಂಟ್ ಒಳಗಡೆ ಇವಳು ಸಾಮ್ರಾಜ್ಯನೇ ಕಟ್ಕೊಂಡಿದ್ದಾಳೆ. ಅವನಲ್ಲಿರೋ ಹ್ಯೂಮನ್ಸ್ ನೆಲ್ಲಾನು ಕೂಡ ಒಂದು ವೆಂಪೈರ್ ಆಗಿ ಬದಲಾಯಿಸಬೇಕು ಅಂತ ಪ್ಲಾನಿಂಗ್ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದಾಳೆ. ಆ ಜಾಗ ಎಲ್ಲಿದೆ ಅಂತ ನನಗೆ ಗೊತ್ತು, ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಬಾ ಅಂತ. ಅದಕ್ಕೆ ಇವನು ಕೂಡ ಸರಿ ಆಯ್ತು ಅಂತ ಒಪ್ಕೊಂಡು ಇವ್ರು 3 ಜನನು ಕೂಡ ಇವಾಗ ಆ ಒಂದು ಜಾಗನ ಡೆಮೋಲಿಷ್ ಮಾಡೋಣ ಅನ್ಬಿಟ್ಟು ಆ ಜಾಗಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಹ್ಯೂಮನ್ ಗಳ ಗುಂಪೆ ಇವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಇವ್ರುಗಳು ಕೂಡ ಸೂಪರ್ ಆಗಿ ಅದ್ರ ಜೊತೆ ಫೈಟಿಂಗ್ ಎಳಿತಾರೆ. ಈ ಹ್ಯೂಮನ್ಸ್ ಗಳು ಈ ವೆಂಪೈರ್ಸ್ ಗಳಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಇದರಿಂದ ಇವ್ರುಗಳು ಎಲ್ಲರನ್ನು ಕೂಡ ಸೂಪರ್ ಆಗಿ ಮುಗಿಸ್ತಾ ಇರ್ತಾನೆ. ಆದ್ರೆ ನೋಡ್ತಿದ್ದಂಗೆ ಆ ಜಾಗಕ್ಕೆ ಇನ್ನೂ ಜಾಸ್ತಿ ರೌಡಿಗಳು ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇದರಿಂದ ಇವ್ರುಗಳು ಹೋಗಿ ಒಂದು ಜಾಗಕ್ಕೆ ಔಚಿಕಂಗ್ ಕೂತ್ಕೋತಾರೆ. ಆಗ ಎಂಟ್ರಿ ಆಗುತ್ತೆ ನೋಡಿ ಎರಡನೇ ಹೀರೋದು, ಅಂದ್ರೆ ನಮ್ ಜಾನ್ದು. ಬಿಗ್ ಜಾನ್ ಬಂದ್ಬಿಟ್ಟು ಒಂದು ಸೂಪರ್ ಆಗಿ ರಗನ್ನ ತಗೊಂಡ್ ಬಂದ್ಬಿಟ್ಟು ಒಂದೇ ಸಮನೆ ಶೂಟ್ ಮಾಡ್ತಾನೆ ನೋಡ್ರಿ. ಅಲ್ಲಿರೋ ಎಲ್ಲರ ಕತೆನೂ ಮುಗ್ಸಾಕ್ಬಿಡ್ತಾನೆ. ಇಲ್ಲಿ ಈ ಕಡೆ ಆರ್ಡರ್ ಇವ್ರಿಬ್ರನ್ನ ಕರ್ಕೊಂಡು ಒಂದು ಬೇಸ್ಮೆಂಟ್ ಕೆಳಗಡೆ ಬರ್ತಾಳೆ. ನಮ್ ಹೀರೋ ಬಡ್ಡು ಜಾನ್ ಇವರೆಲ್ಲ ಸೇರ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇನ್ನು ಕೆಲವು ವೆಂಪೈರ್ಸ್ ಗಳು ಸಿಗುತ್ತೆ. ಇದರಿಂದ ಅವ್ರಿಗೂ ಕೂಡ ಶೂಟ್ ಮಾಡ್ತಾರೆ. ನಮ್ ಹೀರೋಗೆ ಗೊತ್ತಾಗುತ್ತೆ ಇದೇ ಒಂದು ಬೇಸ್ಮೆಂಟ್ ಕೆಳಗಡೆ ಅಂದ್ರೆ ಆರ್ಡರ್ ಕ್ರಿಯೇಟ್ ಮಾಡಿರೋಂತ ಒಂದು ಜಾಗ ಇದೆ ಅಂತ. ಇದರಿಂದ ಅಂಡರ್ ಗ್ರೌಂಡ್ ಒಳಗಡೆ ಒಂದು ಟನಲ್ ಇರುತ್ತೆ, ಆ ಟನಲ್ ಒಳಗಡೆ ಪಾಸ್ ಆಗ್ತಾ ಇರ್ತಾರೆ. ಈ ಕಡೆ ಆರ್ಡರಿಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ ಇವರು ಇದೇ ಜಾಗಕ್ಕೆ ಬರ್ತಾ ಇದಾರೆ ಅಂತ. ಇದರಿಂದ ಇವ್ನ ಅಸಿಸ್ಟೆಂಟ್ ಗೆ ಅವನ್ನ ಹೊಡಿಯಕ್ಕೆ ಅಂತ ಕಳಿಸ್ತಾರೆ. ನಮ್ ಹೀರೋ ಮತ್ತೆ ಜಾನು ಆ ಟನಲ್ ಒಳಗಡೆ ಪಾಸ್ ಆಗ್ತಾ ಇರ್ಬೇಕಾದ್ರೆ ಅಲ್ಲಿ ತುಂಬಾ ವೆಂಪೈರ್ಸ್ ಗಳು ಬರುತ್ತೆ. ಇದರಿಂದ ಸೂಪರ್ ಆಗಿ ಒಬ್ಬೊಬ್ಬರಿಗೂ ಕೂಡ ಶೂಟ್ ಮಾಡ್ತಾ ಇರ್ತಾನೆ. ಹೀಗೆ ಶೂಟ್ ಮಾಡ್ಕೊಂಡು ಹೀಗೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಒಂದು ವೆಂಪೈರ್ ಜಾನ್ಗೆ ಕಚ್ಬಿಡುತ್ತೆ. ಆದ್ರೂ ಕೂಡ ಬಿಡ್ದಂಗೆ ಎಲ್ಲರೂ ಕತೆನೂ ಮುಗಿಸಾಕ್ಬಿಡ್ತಾನೆ. ಮುಗಿಸಾಕ್ದಾಗ ನೋಡಿದ್ರೆ ಇನ್ನೂ ವೆಂಪೈರ್ ಗಳು ಬರ್ತಾ ಇರುತ್ತೆ. ಇದರಿಂದ ನಮ್ಮ ಹೀರೋನ ಮುಂದೆ ಕಳಿಸ್ಬಿಟ್ಟು ಗೇಟ್ ನ ಲಾಕ್ ಮಾಡ್ಕೊಂಡ್ಬಿಡ್ತಾನೆ. ನೀನು ಹೋಗಿ ನಿನ್ ಫ್ಯಾಮಿಲಿನ ಕಾಪಾಡು, ನನ್ನಲ್ಲಿರೋ ಎಲ್ಲಾ ವೆಂಪೈರ್ ಗಳ ಕತೆನ ಮುಗಿಸ್ತೀನಿ ಅನ್ಬಿಟ್ಟು ಅವನ ಮುಂದೆ ಕಳಿಸ್ತಾನೆ. ಅವನ ಮುಂದೆ ಕಳಿಸ್ಬಿಟ್ಟು ಇವನು ಗನ್ನ ತಗೊಂಡು ಶೂಟ್ ಮಾಡಕ್ಕೆ ಶುರು ಮಾಡ್ತಾನೆ. ಶೂಟ್ ಮಾಡ್ತಾ ಏನಾಗುತ್ತೆ ಅಂದ್ರೆ ಕೊನೆ ಟೈಮಲ್ಲಿ ಬುಲೆಟ್ ಕೂಡ ಖಾಲಿಯಾಗಿ ಹೋಗ್ಬಿಡುತ್ತೆ. ಆದ್ರೂ ಕೂಡ ಇನ್ನೂ ವೆಂಪೈರ್ಸ್ ಗಳು ಬರ್ತಾ ಇರುತ್ತಲ್ಲ, ಬರೀ ನಿಮ್ಗಳ ಕತೆ ಮುಗಿಸ್ತೀನಿ ಅನ್ಬಿಟ್ಟು ಇವನ ಹತ್ರ ಒಂದು ಬಾಂಬ್ ಇರುತ್ತೆ, ಅದನ್ನ ಬ್ಲಾಸ್ಟ್ ಮಾಡ್ಕೊಂಡ್ಬಿಡ್ತಾನೆ. ನಮ್ ಹೀರೋಗೂ ಕೂಡ ಗೊತ್ತಾಗೋಗ್ಬಿಡುತ್ತೆ ಜಾನು ಸತ್ತೋಗ್ಬಿಟ್ಟಿದ್ದಾನೆ ಅಂತ. ಇದರಿಂದ ಸಿಕ್ಕಾಪಟ್ಟೆ ಬೇಜಾರಾಗ್ತಾನೆ. ಆಗ ನೋಡ್ತಿದ್ದಂಗೆ ಅದೇ ಜಾಗಕ್ಕೆ ಕ್ಲೋಸ್ ಬಂದ್ಬಿಟ್ಟು ನಮ್ ಹೀರೋಗೆ ಸರಿಯಾಗಿ ಹೊಡೆಯಕ್ಕೆ ಶುರು ಮಾಡ್ತಾನೆ. ಹೀಗೆ ಹೊಡಿತಿರ್ಬೇಕಾದ್ರೆ ಮತ್ತೆ ಅದೇ ಜಾಗಕ್ಕೆ ಹೆದರ್ ಮತ್ತೆ ಸೇತ್ ಬರ್ತಾರೆ. ನೀನ್ ಹೋಗಿ ನಿನ್ ಫ್ಯಾಮಿಲಿನ ಕಾಪಾಡು, ಇವನ್ನ ನಾವು ನೋಡ್ಕೋತೀವಿ ಅನ್ಬಿಟ್ಟು ಇವನ್ನ ಮುಂದೆ ಕಳಿಸ್ಬಿಟ್ಟು ಇವರಿಬ್ರು ಕ್ಲಾಸ್ ಹತ್ರ ಫೈಟಿಂಗ್ ಮಾಡಕ್ಕೆ ಶುರು ಮಾಡ್ತಾರೆ. ನಮ್ ಹೀರೋನು ಕೂಡ ಮುಂದೆ ಬಂದಾಗ ಆರ್ಡರ್ ಸಿಗ್ತಾಳೆ. ಇದರಿಂದ ಅವಳ ಹತ್ರ ನಿನ್ಗೆ ದುಶ್ಮನ್ ಇರೋದು ನನ್ ಜೊತೆಗೆ
ನನ್ನ ವೈಫ್ ನನ್ನ ಮಗಳನ್ನ ಬಿಟ್ಬಿಡು ಅಂತ. ನಿನ್ ವೈಫ್ ನಿನ್ ಮಗುನ ಬಿಟ್ಬಿಟ್ರೆ ನಿನಗೆ ಪೇನ್ ಅನ್ನೋದು ಗೊತ್ತಾಗೋದಿಲ್ಲ. ನಿನಗೆ ಪೇನ್ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ನೀನ್ ಹೆಂಡತಿನ ಸಾಯಿಸಿ ನಿನ್ ಮಗಳನ್ನ ವೆಂಪೈರ್ ಮಾಡ್ತೀನಿ, ಅವಾಗ ಗೊತ್ತಾಗುತ್ತೆ ನಿನ್ಗೆ ಪೇನ್ ಅಂದ್ರೆ ಏನು ಅಂತ. ಹಂಗಾಗೋದಕ್ಕೆ ನಾನು ಬಿಡೋದಿಲ್ಲ ಅನ್ಬಿಟ್ಟು ನಮ್ ಹೀರೋ ಅವಳ ಮೇಲೆ ಶೂಟ್ ಮಾಡ್ತಾನೆ. ಆದ್ರೆ ಏನು ಯೂಸ್ ಆಗೋದಿಲ್ಲ. ನೋಡ್ತಿದ್ದಂಗೆನೆ ಸ್ಪೀಡ್ ಆಗಿ ಮೂವ್ ಆಗ್ಬಿಟ್ಟು ಇವಳು ನಮ್ ಹೀರೋಗೆ ಸರಿಯಾಗಿ ಹೊಡಿಯಕ್ಕೆ ಶುರು ಮಾಡ್ತಾಳೆ. ಇದೇ ಇವಳು ಒಳಗಡೆ ಇರೋ ಸೂಪರ್ ಪವರ್. ಸ್ಪೀಡ್ ಆಗಿ ಟ್ರಾವೆಲ್ ನ ಮಾಡಬಹುದು ಒಂದಿಂದ ಒಂದ್ ಜಾಗಕ್ಕೆ. ಇದರಿಂದ ನಮ್ ಹೀರೋಗೆ ಹಾಕೊಂಡು ಸರಿಯಾಗಿ ತೊಡಿತಾ ಇರ್ತಾರೆ. ಈ ಕಡೆ ಕ್ಲಾಸ್ ಜೊತೆಗೆ ಇಬ್ರು ಕೂಡ ಫೈಟ್ ಮಾಡ್ತಾ ಇರ್ತಾರಲ್ಲ, ನೋಡ್ತಿದ್ದಂಗೆನೆ ಇವರಿಬ್ರು ಕೂಡ ಒಂದು ಐಡಿಯಾನ ಉಪಯೋಗಿಸ್ಕೊಂಡು ಕ್ಲಾಸ್ ಕತೆನ ಸಿಂಪಲ್ ಆಗಿ ಮುಗಿಸ್ಬಿಡ್ತಾರೆ. ಈ ಕಡೆ ಆರ್ಡರಿ ನಮ್ ಹೀರೋನ ಸರಿಯಾಗಿ ಹೊಡೆದು ತುಡಿದು ಇಟ್ಕೊಂಡು ಇವನ್ನ ಮುಗ್ಸಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಇವನ್ನ ವೈಫ್ ಬಂದ್ಬಿಟ್ಟು ಇವಳಿಗೆ ಚುಚ್ಬಿಡ್ತಾಳೆ. ಆದ್ರೆ ಏನು ಯೂಸ್ ಆಗೋದಿಲ್ಲ. ಆರ್ಡರಿ ಅವಳಿಗೂ ಕೂಡ ಸರಿಯಾಗಿ ಹೊಡಿತಾಳೆ. ಮತ್ತೆ ನಮ್ ಹೀರೋನ ಹೊಡೆದ್ಬಿಟ್ಟು ತುಂಬಾ ದೂರ ಬಿಸಾಕ್ಬಿಟ್ಟು ಇವ್ರ ಮಗಳನ್ನ ಕಚ್ಚಿ ವೆಂಪೈರ್ ಮಾಡೋಣ ಅಂತ ಇವ್ರ ಮಗಳ ಹತ್ರ ಹೋಗ್ತಾ ಇರ್ತಾಳೆ. ಇದನ್ನ ನೋಡಿದ್ರೆ ನಮ್ ಹೀರೋ ಸೂಪರ್ ಆಗಿ ಒಂದು ಐಡಿಯಾನ ಉಪಯೋಗಿಸ್ತಾನೆ. ಒಂದು ಗನ್ನ ತಗೊಂಡು ಇವಳ ತಲೆಗೆ ಶೂಟ್ ಮಾಡ್ಬಿಡ್ತಾನೆ. ಆದ್ರೆ ಇದನ್ನ ಅವಳು ಈಸಿಯಾಗಿ ಕ್ಯಾಚ್ ಮಾಡ್ಕೊಂಡು ತುಂಬಾ ಕೋಪ ಬಂದ್ಬಿಟ್ಟು ತುಂಬಾ ಫಾಸ್ಟ್ ಆಗಿ ಇವನ್ ಕತೆನ ಮುಗಿಸ್ಬಿಡೋಣ ಅನ್ಬಿಟ್ಟು ತುಂಬಾ ಫಾಸ್ಟ್ ಆಗಿ ಬರ್ತಾ ಇರ್ತಾಳೆ ಇವನ ಹತ್ರ. ಆಗ ನೋಡ್ತಿದ್ದಂಗೆನೆ ಇವನ ಹತ್ರ ಬರೋಕ್ಕಿಂತ ಮುಂಚೆ 2 ಗೋಡೆನ ಪಾಸ್ ಮಾಡ್ಕೊಂಡ್ ಬರ್ಬೇಕಾಗಿರುತ್ತೆ. ಆ ಜಾಗದಲ್ಲಿ ಅಡ್ಡಕ್ಕೆ ಸಿಲ್ವರ್ ತಂತಿನ ಕಟ್ಟಿರ್ತಾನೆ. ನೋಡ್ತಿದ್ದಂಗೆನೆ ಇವಳು ತಲೆ ಕಟ್ಟಾಗಿ ಹೋಗ್ಬಿಡುತ್ತೆ. ಸಿಲ್ವರ್ ಇಂದ ಕಟ್ಟಾಗಿರೋದ್ರಿಂದ ಇವಳು ಅಲ್ಲೇ ಸತ್ತು ಹೋಗ್ಬಿಡ್ತಾಳೆ. ಅಷ್ಟೇ ಆರ್ಡರಿ ಕತೆನು ಸಿಂಪಲ್ ಆಗಿ ಮುಗಿದೋಗ್ಬಿಡುತ್ತೆ. ಅವಳು ಕತೆನ ಮುಗಿಸ್ಬಿಟ್ಟು ತನ್ನ ವೈಫ್ ತನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ಇವ್ರಿಗೂ ಕೂಡ ಮೀಟ್ ಮಾಡಿಸ್ತಾನೆ. ಇವರಿಬ್ರು ಒಳ್ಳೆ ವೆಂಪೈರ್ಸ್ ಗಳು ನಮ್ಗೆ ಸಪೋರ್ಟ್ ಮಾಡಿದವ್ರು ಅನ್ಬಿಟ್ಟು. ಮತ್ತೆ ನಮ್ ಜಾನ್ ಸತ್ತೋಗಿರೋದ್ರಿಂದ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಅವನು ಒಂದು ಹಾರ್ಟ್ ನ ಸೆತ್ಗೆ ಕೊಡ್ತಾನೆ. ಮತ್ತೆ ಆಗಿ ಇವರೆಲ್ಲ ಆ ಜಾಗದಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾಗ ಅದೇ ಜಾಗಕ್ಕೆ ಸಿಗರ್ ಬಂದಿರ್ತಾನೆ. ಸಿಗರ್ ಬಂದ್ಬಿಟ್ಟು ನಿನ್ನ ಕೆಲಸದಿಂದ ಕಿತ್ತಾಕ್ತಾ ಇದ್ದೀನಿ ನೋಡು, ಇಷ್ಟೊಂದು ಡ್ಯಾಮೇಜ್ ಮಾಡಿದ್ಯಾ, ಓಪನ್ ಪ್ಲೇಸ್ ಅಲ್ಲಿ ಫೈಟಿಂಗ್ ಮಾಡಿದ್ಯಾ, ನಿನ್ನ ಕೆಲಸದಿಂದ ಕಿತ್ತಾಕ್ತಾ ಇದ್ದೀನಿ, ನೀನು ರೂಲ್ಸ್ ನ ಬ್ರೇಕ್ ಮಾಡಿದ್ಯಾ ಅನ್ಬಿಟ್ಟು. ಅವಾಗ ಸೇತ್ ಕೂಡ ಇವ್ನಿಗೆ ಸಪೋರ್ಟ್ ಮಾಡ್ತಾ ಇರ್ತಾನಲ್ಲ, ಅವಾಗ ಸೇತ್ ಕೂಡ ಕೆಲವು ರೂಲ್ಸ್ ಗಳನ್ನ ಹೇಳ್ತಾನೆ. ಈ ರೀತಿ ವೆಂಪೈರ್ ಗಳನ್ನ ಹಂಟಿಂಗ್ ಮಾಡೋ ಟೈಮ್ ಅಲ್ಲಿ ತಮ್ಮ ಒಂದು ಸೆಲ್ಫ್ ಡಿಫೆನ್ಸ್ ಗೋಸ್ಕರ ಏನ್ ಬೇಕು ಅವ್ರು ಮಾಡ್ಬೋದು ಅಂತ ಒಂದು ರೂಲ್ ಇರುತ್ತೆ. ಅದನ್ನ ತಗೊಂಬಂದು ಇಲ್ಲಿ ಅಡ್ಡ ಇಕ್ತಾನೆ. ಇದರಿಂದ ಈ ಸಿಗರು ನಮ್ ಹೀರೋನ ಕೆಲಸದಿಂದ ಕಿತ್ತಾಕೋದಕ್ಕೆ ಆಗೋದಿಲ್ಲ. ಇದರಿಂದ ಅವನಿಗೂ ಕೂಡ ಕೋಪ ಬಂದ್ಬಿಟ್ಟು ನೀನು ಕೂಡ ಇವನ್ ಜೊತೆಗೆ ಸೇರ್ಕೊಂಬಿಟ್ಟ, ಸರಿ ಆಯ್ತು, ನಿನ್ ಪ್ರಮೋಷನ್ ಇಲ್ಲ ಏನೂ ಇಲ್ಲ, ನಿಮ್ಮಿಬ್ಬರನ್ನ ನೋಡ್ಕೋತೀನಿ ಅನ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅವ್ರ ಅಲ್ಲಿಂದ ಹೋಗಾದ್ಮೇಲೆ ನಮ್ ಹೀರೋ ಅವ್ನ ವೈಫ್ ಹೀಗೆ ಮಾತಾಡ್ತಾ ಇರ್ತಾರೆ. ನಾವ್ ಏನೇ ಮಾಡಿದ್ರು ನಿಜಾನ ಹೇಳ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು ತಾನೆ, ನೀನ್ ಆ ಪ್ರಾಮಿಸ್ ನೆಲ್ಲ ಬ್ರೇಕ್ ಮಾಡಿದ್ಯಾ, ಅದೇ ನನ್ಗೆ ಇಷ್ಟ ಆಗ್ಲಿಲ್ಲ ಅಂತ. ಅದಕ್ಕೋಸ್ಕರ ನಮ್ ಹೀರೋನು ಕೂಡ ಸಾರಿ ಕೇಳ್ತಾ ಇರ್ತಾನೆ. ಅದಕ್ಕೆ ಇವಳು ಕೂಡ ಇನ್ಮೇಲೆ ಅದು ಸುಳ್ಳು ಹೇಳ್ದಂಗೆ ನೀನ್ ಏನ್ ಮಾಡ್ತಿದ್ಯೋ ಎಲ್ಲ ನನಗೆ ಹೇಳ್ಬೇಕು, ಒಂದು ಲಾಯಲಿಟಿಯಿಂದ ನನ್ ಜೊತೆ ಇರು, ಅವಾಗ ಬೇಕಾದ್ರೆ ನಾನು ನಿನ್ ಜೊತೆ ಇರ್ತೀನಿ ಅನ್ಬಿಟ್ಟು ಮತ್ತೆ ಇವಳು ನಮ್ ಹೀರೋ ಜೊತೆ ಇರೋದಕ್ಕೆ ಇದೇ ಜಾಗದಲ್ಲಿ ಒಪ್ಕೊಂಡ್ಬಿಡ್ತಾಳೆ. ಮತ್ತೆ ಹಾಗೆ ಇವರು ಪೀಸ್ ಆಗಿ ತನ್ನ ಮನೆ ಕಡೆಗೆ ಹೋಗ್ತಾ ಇರ್ತಾರೆ. ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಸೂಪರ್ ಆಗಿ ನಮ್ಮ 2ನೇ ಹೀರೋ ಆಚೆ ಬರ್ತಾನೆ. ಅಂದ್ರೆ ಜಾನ್ ಹೊರಗಡೆ ಬರ್ತಾನೆ. ನಮ್ ಜಾನ್ ಇನ್ನು ಸತ್ತೇ ಇರೋದಿಲ್ಲ, ಇನ್ನು ಬದುಕಿರ್ತಾನೆ. ಒಂದು ಬಾಂಬ್ ಬ್ಲಾಸ್ಟ್ ಅಲ್ಲಿ ಹಾಗೋ ಈಗ ತಪ್ಪಿಸ್ಕೊಂಡ್ಬಿಟ್ಟಿರ್ತಾನೆ ಇವನು. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿ ಡಿಸ್ಲೈಕ್ ಮಾಡಿ ಪರವಾಗಿಲ್ಲ. ಮೊನ್ನೆ ಸಲ ನನ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ ಚಾನಲ್ ಒಂದ್ಸರಿ ವಿಸಿಟ್ ಮಾಡ್ರಪ್ಪ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.